ಹೋಬಳಿಯ ಬೇರೆ ಬೇರೆ ಗ್ರಾಮಗಳಿಂದ ಪಕ್ಷದ ಮೇಲಿನ ಅಭಿಮಾನದಿಂದ ಆಗಮಿಸಿರ್ತಕ್ಕಂಥ ನನ್ನ ಶ್ರದ್ಧೆಯ ತಾಯಂದಿರೆ ಮತ್ತು ಮಾಧ್ಯಮದ ಸ್ನೇಹಿತರೆ, ಮೇ 7ನೇ ತಾರೀಕು ನಮ್ಮ ದೇಶದ ಭವಿಷ್ಯದ ಚುನಾವಣೆ ನಡೆಯೋದಿದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ 2014ರ ನಂತರ ಕಳೆದ 10 ವರ್ಷದಲ್ಲಿ ಆದಂತ ಬದಲಾವಣೆಯನ್ನ ತಾವು ನೋಡ್ತಾ ಇದ್ದೀವಿ. 2014ರ ಮೊದಲು ಕೂಡ ಸರ್ಕಾರ ಇತ್ತು, ನಾವು ಮತದಾನ ಮಾಡಿದ್ವಿ, ನಾವು ತೆರಿಗೆಯನ್ನು ಕೊಡ್ತಾ ಇದ್ವಿ, ಯೋಜನೆಗಳು ಬರ್ತಾ ಇದ್ವು. ಆದರೆ ಕಳೆದ 10 ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಯೋಜನೆಗಳು ಕಟ್ಟ ಕಡೆಯ ವ್ಯಕ್ತಿಗೆ ಯಾವ ರೀತಿ ತಲುಪ್ತಾ ಇದೆ, ಅಭೂತಪೂರ್ವವಾದಂತಹ ಅಭಿವೃದ್ಧಿ ಈ ದೇಶದಲ್ಲಿ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಒಂದು ಸಾರಿ ನೋಡಿದಾಗ ನಂಬಲಿಕ್ಕೆ ಅಸಾಧ್ಯವಾದಂತಹ ರೀತಿಯಲ್ಲಿ ಆಡಳಿತದಲ್ಲಿ ಸುಧಾರಣೆ, ಅಭಿವೃದ್ಧಿಯಲ್ಲಿ ಬದಲಾವಣೆ, ದೇಶದ ಚಿತ್ರಣ ಬದಲಾವಣೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೇನೆ. ಇವತ್ತು ನಮ್ಮ ದೇಶದ ಜನ ಅಥವಾ ನಮ್ಮ ದೇಶದ ಮಾಧ್ಯಮ ಮಾತ್ರ ಈ ಚುನಾವಣೆಯನ್ನ ಎದುರು ನೋಡ್ತಾ ಇಲ್ಲ, ಕಾತರದಿಂದ ನೋಡ್ತಾ ಇಲ್ಲ. ಬದಲಾಗಿ ಜಗತ್ತು ಇವತ್ತು ಈ ಚುನಾವಣೆಯನ್ನ ನೋಡ್ತಾ ಇದೆ. ಭಾರತದ ಜನ ಯಾವ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಸಮರ್ಥನೆಯನ್ನು ಕೊಡ್ತಾರೆ ಅನ್ನುವಂತ ವಿಚಾರದ ಹಿನ್ನೆಲೆಯಲ್ಲಿ ಬಹಳ ಕಾತರದಿಂದ ಕಾಯ್ತಾ ಇದೆ. ದೇಶದ ಉದ್ದಗಲಕ್ಕೆ ವಾತಾವರಣವನ್ನು ತಾವು ನೋಡ್ತಾ ಇದ್ದೀವಿ. ಅದು ಹಿಂದುತ್ವದ ಕಾರಣಕ್ಕಿರಬಹುದು, ಭ್ರಷ್ಟಾಚಾರ ರಹಿತ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದಂತ 10 ವರ್ಷದ ಸುದೀರ್ಘವಾದಂತ ಅಭಿವೃದ್ಧಿ ಪರವಾದಂತ ಹಿಂದುತ್ವದ ಪರವಾದಂತ ದೇಶದ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನ ಹಾಕುವಂತ ಒಂದು ಆಡಳಿತ ಇವತ್ತು ಕಾಣ್ತಾ ಇದ್ದೀವಿ. ಈ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳು ಯಾವ ರೀತಿಯ ಅಪಮಾನಕ್ಕೊಳಗಾಗಿದ್ರು, ಅಲ್ಪಸಂಖ್ಯಾತ ಮುಸಲ್ಮಾನ್ ವರ್ಗದವರು ಯಾವ ರೀತಿಯ ತುಷ್ಟೀಕರಣಕ್ಕೆ ಒಳಗಾಗಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ನೋಡಿದ್ರೆ ದಿನನಿತ್ಯ ಅಲ್ಪಸಂಖ್ಯಾತರ ತುಷ್ಟೀಕರಣ, ಬಹುಸಂಖ್ಯಾತ ಹಿಂದೂಗಳ ಅವಮಾನ. ಮೊನ್ನೆ ನಡೆದಂತ ನೇಹ ಕೊಲೆ ಪ್ರಕರಣದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಎಂತಹ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಒಬ್ರು ಹೇಳ್ತಾರೆ, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಯಕ್ತಿಕ ಕಾರಣ, ವೈಯಕ್ತಿಕ ವ್ಯವಹಾರ. ಗೃಹ ಮಂತ್ರಿ ಹೇಳ್ತಾರೆ, ಇದು ಲವ್ ಜಿಹಾದ್ ಅಂತ ಹೇಳೋಕ್ಕಾಗೋದಿಲ್ಲ, ವೈಯಕ್ತಿಕವಾದಂತ ಪ್ರೇಮ ಪ್ರಕರಣ ಅಂತ ಬೇಜವಾಬ್ದಾರಿಯ ಹೇಳಿಕೆಯನ್ನ ನೀಡ್ತಾರೆ. ಇದರ ಅರ್ಥ ಏನು ಬಂಧುಗಳೇ? ಅಲ್ಪಸಂಖ್ಯಾತರ ತುಷ್ಟೀಕರಣ, ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ನ ಗಟ್ಟಿ ಮಾಡಿಕೊಳ್ತಕ್ಕಂಥ ಒಂದು ಮಾನ ಮರ್ಯಾದೆ ಬಿಟ್ಟಂತ ಒಂದು ವ್ಯವಸ್ಥೆ. ಮಧು ಬಂಗಾರಪ್ಪನವರು ಹೇಳ್ತಾರೆ, ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ನಾನು ಇವತ್ತು ಈ ವೇದಿಕೆಯ ಮೂಲಕ ಅವರಿಗೆ ಪ್ರಶ್ನೆ ಮಾಡ್ತೇನೆ,
ಮಾನ ಮರ್ಯಾದೆ ಅಲ್ಲ, ನಿಮಗೆ ಮನುಷ್ಯತ್ವ ಇದೆಯಾ ಅಂತ. ನೀವು ಮನುಷ್ಯತ್ವವನ್ನು ಬಿಟ್ಟು ಆಡಳಿತವನ್ನು ಮಾಡ್ತಾ ಇದ್ದೀರಿ. ಒಂದು ನಮ್ಮ ಸಹೋದರಿಯ ಕೊಲೆ ಆದ್ರೆ ಹನುಮಾನ್ ಚಾಲೀಸ ಓದಿದ್ರೆ, ಅಂಗಡಿಗೆ ನುಗ್ಗಿ ದಾಂಧಲೆ ಮಾಡಿದ್ರೆ ತಾವು ಅವರನ್ನ ರಕ್ಷಣೆ ಮಾಡ್ತೀರಿ. ನಮ್ಮ ಇದೇ ಉಳುವಿ ಹೋಬಳಿಯ ಕಣ್ಣೂರು ಅಂತುವ ಒಂದು ಗ್ರಾಮ ಕಳೆದ ತಿಂಗಳು ನಮ್ಮ ಹಿಂದೂ ಯುವಕರ ಮನೆಗೆ ನುಗ್ಗಿ ಮುಸ್ಲಿಂ ಗೂಂಡಾಗಳು ಹಲ್ಲೆ ಮಾಡ್ತಾರೆ. ಅವರನ್ನ ಬಂಧಿಸಬೇಕು, FIR ದಾಖಲು ಮಾಡಬೇಕು ಅಂತಂದ್ರೆ ಮೀನಾಮೇಷ ಎನಿಸ್ತಾರೆ. ಈ ಕ್ಷೇತ್ರದ ಶಾಸಕರು, ಮಂತ್ರಿಗಳು ಒತ್ತಡ ಹಾಕಿ, ಅವರ ಹಿಂಬಾಲಕರು ಒತ್ತಡ ಹಾಕಿ FIR ದಾಖಲು ಆಗದೇ ಇದ್ದ ಹಾಗೆ ನೋಡ್ಕೊಳ್ತಾರೆ. ಭಾರತೀಯ ಜನತಾ ಪಾರ್ಟಿ ಅವರ ಬೆಂಬಲಕ್ಕೆ ನಿಂತು ನಮ್ಮ ಯಾವ ಅಮಾಯಕ ಯುವಕರಿದ್ದಾರೆ ಅವರ ಬೆಂಬಲಕ್ಕೆ ನಿಂತು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಡ ಹಾಕಿದ ಮೇಲೆ ಅವರನ್ನ ಬಂಧನಕ್ಕೊಳಗಾಗಿಸ್ತಾರೆ. ಇಂತಹ ಒಂದು ಆಡಳಿತ ಇವತ್ತು ನಡೀತಾ ಇದೆ. ಬೇರೆ ಬೇರೆ ಯೋಜನೆಗಳು ನಾನು ವಿವರಕ್ಕೆ ಹೋಗೋದಿಲ್ಲ. ಇವತ್ತು ಹೇಗೆ ನೇರವಾಗಿ ನಮ್ಮ ಅಂತ್ಯೋದಯದ ಕಲ್ಪನೆ ಏನಿದೆ ಆ ರೀತಿಯಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ಆ ಎಲ್ಲ ಯೋಜನೆಗಳು ಇವತ್ತು ತಲುಪ್ತಾ ಇದೆ. ಜನಧನ್ ಖಾತೆಯ ಮೂಲಕ ಎಲ್ಲ ಫಲಾನುಭವಿಗಳಿಗೆ ಆ ಒಂದು ಯೋಜನೆ ಇವತ್ತು ತಲುಪ್ತಾ ಇದೆ. ಈ ರೀತಿಯ ಒಂದು ಉತ್ತಮವಾದಂತಹ ಆಡಳಿತವನ್ನು ಕೊಟ್ಟಂತ ಭಾರತೀಯ ಜನತಾ ಪಾರ್ಟಿಯನ್ನ, ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ, ನಮ್ಮ ಅಭ್ಯರ್ಥಿಗಳಾದಂತ ಸನ್ಮಾನ್ಯ BY ರಾಘವೇಂದ್ರ ಅವರನ್ನ ನಾವೆಲ್ಲರೂ ಕೂಡ ಅತ್ಯಮೂಲ್ಯ ಮತವನ್ನು ಕೊಡುವುದರ ಮೂಲಕ ಬೆಂಬಲಿಸಬೇಕು ಅನ್ನುವಂತ ವಿನಂತಿಯನ್ನ ತಮ್ಮಲ್ಲಿ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ರಾಘವೇಂದ್ರ ಅವರು ಜನಾನುರಾಗಿ ವ್ಯಕ್ತಿ, ಎಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತಂದ್ರೆ ಇವತ್ತು ಸಾಮಾನ್ಯ ಒಬ್ಬ ವ್ಯಕ್ತಿಯೂ ಕೂಡ ಅವರನ್ನ ಭೇಟಿ ಮಾಡಬಹುದು. ಅವರಲ್ಲಿ ನಮ್ಮ ಅಹವಾಲನ್ನ ಹೇಳ್ಕೊಳ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಯಾರೇ ಹೋದ್ರೂ ಕೂಡ ನಮ್ಮ ಕಟ್ಟ ಕಡೆಯ ವ್ಯಕ್ತಿ ಇವತ್ತು ಅಭಿಮಾನದಿಂದ ಹೇಳ್ತಾ ಇದ್ದಾರೆ, ನಮ್ಮ ರಾಘಣ್ಣ ಗೆಲ್ಲಬೇಕು, ನಮ್ಮ ರಾಘಣ್ಣ ಹತ್ರ ಹೋಗಿದ್ದೆ, ನಮ್ಮ ರಾಘಣ್ಣ ಮಾತಾಡಿಸಿದ್ರು. ಈ ರೀತಿಯಾದಂತ ವ್ಯಕ್ತಿಯನ್ನ ನಾವು ಎಲ್ಲರೂ ಕೂಡ ಬೆಂಬಲಿಸಬೇಕು. ಕೇವಲ ನಾವಷ್ಟೇ ಅಲ್ಲ, ನಮ್ಮ ಕುಟುಂಬದವರಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕದ ಮನೆಯವರಿಗೆ, ನಮ್ಮ ಗ್ರಾಮದಲ್ಲಿ, ನಮ್ಮ ಬೂತ್ನಲ್ಲಿ ಪ್ರಚಾರ ಮಾಡಬೇಕು, ಮನೆ ಮನೆ ಸಂಪರ್ಕವನ್ನು ಮಾಡಬೇಕು. ಅಭಿವೃದ್ಧಿಯ ಕರಪತ್ರ ಈಗಾಗಲೇ ಬಂದಿದೆ. ನಮ್ಮ ಕ್ಷೇತ್ರಕ್ಕಿರ್ಬೋದು, ನಮ್ಮ ರಾಜ್ಯಕ್ಕಿರ್ಬೋದು, ನಮ್ಮ ದೇಶಕ್ಕಿರ್ಬೋದು, ನಮ್ಮ ಯೋಜನೆಗಳಿರ್ಬೋದು, ಎಲ್ಲ ರೀತಿಯ ಕರಪತ್ರಗಳು ಇವತ್ತು ಬಂದಿದ್ದಾವೆ. ಪ್ರತಿಯೊಬ್ಬ ಮತದಾರನಿಗೂ ಆ ಕರಪತ್ರವನ್ನು ತಲುಪಿಸಬೇಕು. ನಮ್ಮ ಅಭೂತಪೂರ್ವವಾದಂತಹ ಅಭಿವೃದ್ಧಿಯ ಸಾಧನೆಯನ್ನ ನಮ್ಮ ಮತದಾರರಿಗೆ ಹೇಳಬೇಕು. ಆ ಮೂಲಕ ಅತ್ಯಧಿಕ ಮತಗಳಿಂದ ನಮ್ಮ ರಾಘಣ್ಣ ಅವ್ರನ್ನ ಗೆಲ್ಲಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರ, ಯೋಗದಾನ ಇರಬೇಕು ಅನ್ನುವಂತ ವಿನಂತಿಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮತ್ತೊಮ್ಮೆ ಭಾರತ್ ಮಾತಾ ಕಿ. ಧನ್ಯವಾದ. ಮಾಡಿ ಚಿಂತನೆ ಮಾಡಿ ಆಯ್ಕೆ ಮಾಡಬೇಕಾದಂತ, ಭವಿಷ್ಯ ನಿರ್ಧಾರ ಮಾಡಬೇಕಾದಂತ, ಯುವಕರ ಭವಿಷ್ಯ ನಿರ್ಧಾರ ಮಾಡಬೇಕಾದಂತ ಚುನಾವಣೆ ಇದೆ. ಶಿವಮೊಗ್ಗ ಲೋಕಸಭಾ ಅಭ್ಯರ್ಥಿಯಾಗಿ BY ರಾಘವೇಂದ್ರ ಅವರು ಈಗಾಗಲೇ ಲೋಕಸಭಾ ಸದಸ್ಯರಾಗಿ ಕಳೆದ 10 ವರ್ಷಗಳಿಂದ ಜನಸೇವೆಯನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಒಬ್ಬ ಚುನಾಯಿತ ಪ್ರತಿನಿಧಿ ಹೇಗೆ ಇರಬಹುದು ಅಂತಕ್ಕಂಥದಕ್ಕೆ ಮಾದರಿ ಒಬ್ಬ ರಾಘಣ್ಣ ಅಂತಕ್ಕಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ನಾವೆಲ್ಲರೂ ಹೇಳ್ಕೋಬಹುದು. ನಾನು ಮೊನ್ನೆ ತಾನೇ ಕಾಂಗ್ರೆಸ್ ಅನ್ನ, ಆಡಳಿತ ಪಕ್ಷವನ್ನ, ಶಾಸಕರು ಇರುವಂತ ಪಕ್ಷವನ್ನ ಬಿಟ್ಟು ಬಿಜೆಪಿ ಸೇರಿದೆ.
ಕಳೆದ 30 ವರ್ಷಗಳ ಕಾಲ ಬಂಗಾರಪ್ಪನವರ ಅನುಯಾಯಿಯಾಗಿ ರಾಜಕಾರಣವನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ನಾವು. ಜೊತೆಗೆ ಕಾಗೋಡು ತಿಮ್ಮಪ್ಪನವರ ಜೊತೆಗೆ 20 ವರ್ಷಗಳ ಅತ್ಯಂತ ಹತ್ತಿರದ ಒಡನಾಟಿಯಾಗಿ ಒಂದು ಮಾದರಿಯಾಗಿ ಹೇಗೆ ಕೆಲಸವನ್ನ ಮಾಡಬಹುದು ಸಾರ್ವಜನಿಕ ಜೀವನದಲ್ಲಿ ಅಂತಕ್ಕಂಥದನ್ನ ಕಾಗೋಡು ತಿಮ್ಮಪ್ಪನವರಿಂದ ಕಲ್ತ್ಕೊಂಡು ಬೆಳೆದುಕೊಂಡು ಬಂದಂತವರು ನಾವು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ. ನಮ್ಮ ಸರ್ಕಾರ ಬರಬೇಕು ಅಂತ ಹೇಳಿ, ನಮ್ಮ ಚುನಾಯಿತ ಪ್ರತಿನಿಧಿಗಳು ಬರಬೇಕು ಅಂತ ಹೇಳಿ 123 ಕಡೆ ನಾನು ಭಾಷಣ ಮಾಡಿದ್ದೇನೆ. ಆದರೆ ಚುನಾವಣೆಯಲ್ಲಿ ಗೆದ್ದ ನಂತರದಲ್ಲಿ ನಮ್ಮ ಚುನಾಯಿತ ಪ್ರತಿನಿಧಿ ನೋಡಿದ ಮೇಲೆ ನಮಗ್ ಗೊತ್ತಾಯ್ತು, ಇದು ಮಾದರಿ ಅಲ್ಲ, ಇದು ಅಭಿವೃದ್ಧಿಯ ಮಾದರಿ ಅಲ್ಲ. ಇದೇನಿದ್ರು ಬಣ್ಣದ ಅಂಗಿ, ಕನ್ನಡಕ, ಇದಕ್ಕೆ ಮಾತ್ರ ಸೀಮಿತ. ಇದರಿಂದ ಯಾವ ಅಭಿವೃದ್ಧಿನೂ ಸಹಿತ ನಿರೀಕ್ಷೆ ಮಾಡೋದಕ್ಕೆ ಈ ರೀತಿಯ ಮಾದರಿಯಲ್ಲಿ ಸಾಧ್ಯ ಇಲ್ಲ. ಸಾಧ್ಯ ಇದ್ರೆ ಅದು ಯಡಿಯೂರಪ್ಪನವರ ಮಾದರಿ, ಕಾಗೋಡು ತಿಮ್ಮಪ್ಪನವರ ಮಾದರಿ. ಆ ಮಾದರಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ರಾಘಣ್ಣ, ನಿಮಗೆ ಗೊತ್ತಿರಲಿ, ನಾವು ವಿರೋಧ ಪಕ್ಷದಲ್ಲಿದ್ವಿ, ಆದ್ರೂ ಸಹಿತ ಅಭಿವೃದ್ಧಿಯಲ್ಲಿ ಅವ್ರನ್ನ ಟೀಕೆ ಮಾಡೋದಕ್ಕೆ ಯಾವತ್ತೂ ಸಹಿತ ಸಾಧ್ಯ ಆಗ್ತಿರಲಿಲ್ಲ. ಅದರಲ್ಲೂ ಈ 5 ವರ್ಷದ ಅವಧಿಯಲ್ಲಿ ಮಾಡಿರ್ತಕ್ಕಂಥ ದೊಡ್ಡ ಸಾಧನೆ ಏನಿದೆ ಅದು ರೈಲ್ವೆ ಇರ್ಬೋದು. 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಧನೆ. ಮುಂಚೋಗಿತ್ತು ರೈಲ್ವೆ, ಮೀಟರ್ ಗೇಜ್ ಇತ್ತು, ಮುಂಚೋಗಿತ್ತು. ಇನ್ನೇನು ಟ್ರೈನ್ ಇಲ್ಲೇ ಇಲ್ಲ ನಮ್ಮೂರಿಗೆ, ರಾಜರ ಕಾಲದ ಟ್ರೈನ್ ಮುಚ್ಚೋಯ್ತು ಅಂತಕ್ಕಂಥ ಸ್ಥಿತಿ ನಿರ್ಮಾಣ ಆದಂತ ಸಂದರ್ಭದಲ್ಲಿ 180 ಕೋಟಿ ಅನುದಾನವನ್ನು ಮಂಜೂರಾತಿ ಮಾಡಿ ಇವತ್ತು ಬ್ರಾಡ್ ಗೇಜ್ ಮಾಡಿ ಇಷ್ಟೊಂದು ರೈಲುಗಳು ಇವತ್ತು ಬರೋದಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಅದಕ್ಕೆ ರಾಘವೇಂದ್ರ ಅವರು ಮತ್ತು ಯಡಿಯೂರಪ್ಪನವರು ಕಾರಣರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಹೇಳ್ಕೋಬೇಕಾಗುತ್ತೆ. ಜೊತೆಗೆ ಈ ಹೈವೇ ಏನಿದೆ ತುಮಕೂರಿಂದ ಹೊನ್ನಾವರದವರೆಗೆ 4 ವೇ ಆಗಿ ಮುಂದಿನ ದಿವಸದಲ್ಲಿ 4 ಲೈನಿನ ಪಥದ ರಸ್ತೆಯಾಗಿ ಆ ಹಂತದಲ್ಲಿದೆ. ಅದಕ್ಕೆ ಕಾರಣೀಭೂತರು ನಮ್ಮ BY ರಾಘವೇಂದ್ರ ಅವರು ಅಂತಕ್ಕಂಥದನ್ನ ನಾವೆಲ್ಲರೂ ನೆನಪಾಡ್ಕೋಬೇಕು. ಯಾರಾದ್ರೂ ಹೋದವರು ಶಿವಮೊಗ್ಗಕ್ಕೆ ಹೋಗಿ ನಾವೆಲ್ಲೋ ಬೆಂಗಳೂರಿಗೆ ಹುಡ್ಕೊಂಡು ಹೋಗ್ಬೇಕು, MP ಆದವ್ರನ್ನ, ಮಂತ್ರಿ ಆದವ್ರನ್ನ ನೋಡಿದ್ರ, ಮಂತ್ರಿ ಸಿಕ್ಕ್ರ? ನಿಮ್ಮೂರಲ್ಲೇ ಮಂತ್ರಿಗಳಿದ್ದಾರೆ. ನಾನು ಬಂಗಾರಪ್ಪನವರ ಜೊತೆಗೆ 10 ವರ್ಷ ಬಂದವರು. ಬಂಗಾರಪ್ಪನವ್ರ ಜೊತೆಗೆ, ಬಂಗಾರಪ್ಪನವರು ಅಂದ್ರೆ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥವ್ರು. ನಾವು ಚಿಕ್ಕ ಹುಡುಗರಾದಾಗ ರಾಜಶೇಖರ ಗಾಳಿಪುರಿಗೆ ಗೊತ್ತು. ನಾನು ಅವ್ರ ಯೂತ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ, ನಾನು ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷ. ಅತ್ಯಂತ ಪ್ರೀತಿ ವಿಶ್ವಾಸದ ಚಿಕ್ಕ ಹುಡುಗರನ್ನು ಸಹಿತ ಆ ಬೆಳೆಸುವ ಮನಸ್ಥಿತಿ ಅವರಲ್ಲಿತ್ತು. ಆ ವಿಶ್ವಾಸದಿಂದ ಕಾಣ್ತಕ್ಕಂಥ ಮನಸ್ಥಿತಿ ಬಂಗಾರಪ್ಪನವರಿಗಿತ್ತು. ಆದ್ರೆ ಬಂಗಾರಪ್ಪನವರ ಹೆಸರು ಬೇಕು, ಬಂಗಾರಪ್ಪನವರ ಫೋಟೋ ಫೇಸ್ಬುಕ್ಗೆ ಹಾಕೋದ್ ಬೇಕು. ಆದ್ರೆ ಬಂಗಾರಪ್ಪನವರ ಯಾವ ನಡವಳಿಕೆನೂ ಸಹಿತ ನಮ್ಮ ಮಾನ್ಯ ಉಸ್ತುವಾರಿ ಮಂತ್ರಿ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೋತಾಗ ಒಂದ್ ರೀತಿ, ಗೆದ್ದ ಮೇಲೆ ಅಹಂಕಾರ ಬರೋದಿದೆಯಲ್ಲ, ನನಗೆ ಆಶ್ಚರ್ಯ. ಹಿಂದೆಲ್ಲ ಮಹಾರಾಜರೆಲ್ಲ ಹೇಗಿರ್ತಿದ್ರು ಏನೋ ನಂಗೆ ಗೊತ್ತಿಲ್ಲ. ಮಹಾರಾಜರು ಹಿಂದೆ ಒಂದು ಕಾಲದಲ್ಲಿ ಮಹಾರಾಜರು ಅಂದ್ರೆ ಪರ್ಮನೆಂಟ್, ಇರಲ್ಲಿವರೆಗೂ ಅವರೇ ರಾಜರು. ಆದ್ರೆ 5 ವರ್ಷ ಬರೋ ಚುನಾವಣೆಯಲ್ಲಿ ಇವ್ರು ಗೆದ್ದ ತಕ್ಷಣ ಇವ್ರ ವರ್ತನೆಗಳು, ಬದಲಾವಣೆಗಳು, ಹಾವಭಾವಗಳು, ತಾಳೂಕಿಂದ ಮುಖಂಡರು, ಕಾರ್ಯಕರ್ತರು ಹೋದ್ರೆ ಅವ್ರನ್ನೇ ಕೇಳಬೇಕು. ಅಲ್ಲಿ ಇಲ್ಲಿಯ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿದಾರಲ್ಲ, ಕಾರ್ಯಕರ್ತರನ್ನ ಕೇಳಿದ್ರೆ ಅವ್ರ ಸ್ಥಿತಿ ಯಾವ ಸ್ಥಿತಿ ಹೋಗಿದೆ ಅಂತ ಹೇಳಿ ಅವರೇ ಖಾಸಗಿಯಾಗಿ ಹೇಳ್ತಕ್ಕಂಥದ್ದು ಕಾಣ್ತೀವಿ. ಮುಂದಿನ ದಿವಸದಲ್ಲಿ ಅದು ಇನ್ನು 2 ವರ್ಷ 3 ವರ್ಷ ಕಳೆದ್ರೆ ಸಾಗರದಲ್ಲೂ ಅರ್ಧದಷ್ಟು ಕಾಂಗ್ರೆಸ್ ಖಾಲಿ ಆಗುತ್ತೆ. ಜೊತೆಗೆ ನಿಮ್ಮ ತಾಳೂಪ ಹೋಗಿದ್ರು ಸಹಿತ ಅರ್ಧದಷ್ಟು ಕಾಂಗ್ರೆಸ್ ಖಾಲಿಯಾಗಿ ಮುಂದಿನ ದಿವಸದಲ್ಲಿ ಬಿಜೆಪಿ ಸೇರ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವೆಲ್ಲ ಕಳೆದ 30 ವರ್ಷಗಳಲ್ಲಿ 300ರಿಂದ 400 ಹೋರಾಟ ಪ್ರತಿಭಟನೆಗಳನ್ನ ಬಿಜೆಪಿ ವಿರುದ್ಧ ಕಟ್ಕೊಂಡು ಬಂದವರು. ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಕಾಂಗ್ರೆಸ್ ವಲಸಿಗರ ಪಕ್ಷ ಆಗೋಗಿದೆ. ಯಾರ ಹಿಡಿತಕ್ಕೆ ತಲುಪಿದೆ ಅಂದ್ರೆ JDS ನವರಿಂದ ಬಂದವರ ಪಕ್ಷ ಆಗೋಗಿದೆ. ಬಿಜೆಪಿಯಿಂದ ಏನು ಹೊರತಪ್ಪಿದವರ ಪಕ್ಷವಾಗಿ ಕಾಂಗ್ರೆಸ್ ಒಳಪಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವ್ರು ಹಿಡಿತಕ್ಕೆ ಹೋಗಿರೋ ಅಂತದ್ದು ಕಾಣ್ತಾ ಇದ್ವಿ. ಅಲ್ಲಿ ಕಾಗೋಡು ತಿಮ್ಮಪ್ಪನವರ ಮಾದರಿ ಕಾಣೋದಕ್ಕೆ ಸಾಧ್ಯ ಆಗ್ತಿಲ್ಲ. ಕಾಗೋಡು ತಿಮ್ಮಪ್ಪನವ್ರ ಮಾದರಿನೇ ಇಲ್ಲ. ನೀವು ಒಂದು ವಿಷಯ ಹೇಳ್ತೇನೆ, ನಮ್ಮ ಸಾಗರದ ಶಾಸಕರು
ಕಾಗೋಡು ತಿಮ್ಮಪ್ಪನವರು ಚುನಾವಣೆಯಲ್ಲಿ ಅವ್ರ ಪರವಾಗಿ ಬಹಳ ಕೆಲಸ ಮಾಡಿದ್ರು. ಎಲ್ಲಿ ಕಾರಣ ಗೆದ್ದ 1.5 ತಿಂಗಳಲ್ಲಿ ಆ ಡಿಪ್ಲೊಮಾ ಕಾಲೇಜು ಏನಿದೆಯಲ್ಲ 1980 ದಶಕದಲ್ಲಿ ಕಟ್ಟಿರೋ ಕಾಲೇಜ್, ಅದಕ್ಕೆ ಲೀಸ್ ಆಗಿದೆ, ಭೂಮಿ ಮಂಜೂರಾತಿ ಲೀಸ್ ಆಗಿ ಕೊಟ್ಟಿದ್ದಾರೆ, ಸರ್ಕಾರ ಲೀಸ್ ಆಗಿ ಕೊಟ್ಟಿದೆ. ಅದನ್ನ ಮಂಜೂರಾತಿನ ಕ್ಯಾನ್ಸಲ್ ಮಾಡಬೇಕು. ಕಾಲೇಜಿನ ಅಧ್ಯಕ್ಷರು ಕಾಗೋಡು ತಿಮ್ಮಪ್ಪನವರು, ಇವತ್ತು ಕೂಡ ಕಾಗೋಡು ತಿಮ್ಮಪ್ಪನವರು ಕಾಲೇಜಿನ ಅಧ್ಯಕ್ಷರು. ಅದರ ಲೀಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಇವತ್ತು ಪತ್ರ ಬರೆದವರು ಯಾರು ಅಂದ್ರೆ ಅವರ ಅಳಿಯ ಗೋಪಾಲಕೃಷ್ಣ ಬೇಳೂರವರು. ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿರ್ತಕ್ಕಂಥ LB ಕಾಲೇಜಿನ ಆ ಭೂಮಿಯನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಅವ್ರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪನವರ ಏನು ಒಡೆತನದ ಏನು ಶಾಲೆ ಇದೆ ಆ ಭೂಮಿನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಬರೀತಾರೆ ಅಂದ್ರೆ ಏನಾದ್ರೂ ಮಾನವೀಯತೆ ಇದೆಯಾ? ಏನಾದ್ರೂ ಮಾನವೀಯತೆ ಇರೋರು ಮಾಡ್ತಾರ? ಉಪಕಾರ ಸ್ಮರಣೆ ಇರೋರು ಮಾಡ್ತಾರ? ಈ ರೀತಿಯ ಮನಸ್ಥಿತಿಯವರು ಜೊತೆಲಿ ಅವ್ರ ಮಗಳಾದ್ರೂ ಕೆಲಸ ಮಾಡೋದು ಸಾಧ್ಯ ಇತ್ತ? ಹಾಗಾಗಿ ಡಾಕ್ಟರ್ ರಾಜಾನಂದಿನಿಯವರು ಮೊದಲೇ ಇದನ್ನೆಲ್ಲ ಗ್ರಹಿಸ್ಬಿಟ್ಟಿದ್ರು, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರಿದ್ರು. ನಾವು ಇವತ್ತು 10 ತಿಂಗಳ ನಂತರದಲ್ಲಿ ಇವತ್ತು ಇವರೆಲ್ಲ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ತಾಲೂಕಿನಲ್ಲಿ ನಡೀತಾ ಇರತಕ್ಕಂತ ಈ ಅವ್ಯವಸ್ಥೆಯ ಆಡಳಿತ ಏನಿದೆ ಇದನ್ನ ಖಂಡಿಸಿ ಇವತ್ತು ಬಿಜೆಪಿಗೆ ಸೇರ್ತಕ್ಕಂಥ ಕೆಲಸವನ್ನ ರಾಘಣ್ಣನ ನಾಯಕತ್ವದಲ್ಲಿ ಮಾಡಿದ್ದೇವೆ. ನಮಗೆ ದೇಶದಲ್ಲಿ ಮೋದಿ ಬರಬೇಕು, ಮತ್ತೊಮ್ಮೆ ಮೋದಿ ಆಡಳಿತನ ಇಡಬೇಕು. ಕಳೆದ 10 ವರ್ಷದಲ್ಲಿ ಒಂದೇ ಒಂದು ಹಗರಣ ಇಲ್ಲದೆ ಆಡಳಿತ ನಡೆಸಿದಂತವ್ರು ಯಾರಾದ್ರೂ ಈ ದೇಶದಲ್ಲಿ ಇದ್ರೆ ಅದು ಮೋದಿಯವರು ಅಂತಕ್ಕಂಥದನ್ನ ನಾವೆಲ್ಲರೂ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾರೆ. ಒಂದು ಪಾರದರ್ಶಕವಾದಂತಹ ಆಡಳಿತವನ್ನ ಕೊಟ್ಟಿರೋಂಥದ್ದು. ವಿರೋಧ ಪಕ್ಷದವರು ಸಹಿತ ಇವತ್ತು ಬೆಳ್ಳು ಮಾಡಿ ಇಂಥ ಭ್ರಷ್ಟಾಚಾರವನ್ನ ನೀವು ಮಾಡಿದ್ರಿ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಇರೋ ರೀತಿಯಲ್ಲಿ ಒಂದು ಆಡಳಿತವನ್ನ ಬಿಗಿಯಾದ ಆಡಳಿತವನ್ನ ಕೊಟ್ಟಿರ್ತಕ್ಕಂಥದ್ದು ಮೋದಿಯವರು ಅಂತಕ್ಕಂಥದ್ದನ್ನ ಎಲ್ಲರೂ ನಾವು ಒಪ್ಕೊಳ್ಬೇಕಾಗಿದೆ. ಅವರ ನಾಯಕತ್ವದಲ್ಲಿ ಮಾತ್ರ ದೇಶ ಸುರಕ್ಷಿತವಾಗಿರ್ಬೋದು ಅಂತೇಳಿ ಇಡೀ ದೇಶದ ಜನ ಭಾವಿಸಿದ್ರಿಂದ 2 ಬಾರಿ ಅವರು ದೇಶದ ಪ್ರಧಾನಿಯಾಗಿದ್ದಾರೆ. ಜೊತೆಗೆ 3ನೇ ಬಾರಿನೂ ಸಹಿತ ಇನ್ನೂ ಹೆಚ್ಚಿನ ಸೀಟನ್ನು ಪಡೆಯೋದ್ರ ಮೂಲಕವಾಗಿ ದೇಶ ಅವರ ಅಡಿಲಿ ಅತ್ಯಂತ ಸುರಕ್ಷಿತವಾಗಿ ಇರುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ರಾಘಣ್ಣನ ಗೆಲ್ಲಿಸಿದ್ರೆ ಅಲ್ಲಿ ಮೋದಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ರಾಘಣ್ಣ ಗೆದ್ರೆ ಮುಂದಿನ ಕೇಂದ್ರದ ಸಚಿವರಾಗೋದಕ್ಕೆ ರಾಘಣ್ಣ ಸಾಧ್ಯ ಆಗುತ್ತೆ. ಹಾಗಾಗಿ ಮುಂದಿನ ಕೇಂದ್ರ ಸಚಿವರು ರಾಘಣ್ಣ ಆಗ್ತಾರೆ. ಅದನ್ನು ಇಲ್ಲಿಂದ ಅತ್ಯಂತ ಹೆಚ್ಚಿನ ಬಹುಮತದಿಂದ ಎಲ್ಲ ಜಾತಿ ವರ್ಗ ಧರ್ಮದವ್ರನ್ನ ಒಟ್ಟಿಗೆ ತಗೊಂಡು ಹೋಗುವಂತ ಎಲ್ಲ ಜಾತಿ ಜನನು ಅತ್ಯಂತ ಪ್ರೀತಿಯಿಂದ ಕಾಣುವ ಮನಸ್ಥಿತಿ ರಾಘಣ್ಣನಿಗಿದೆ. ಹಾಗಾಗಿ ಅವರಿಗೆ 4 ಸಲ ಅವ್ರ ತಂದೆಯವರು ಮುಖ್ಯಮಂತ್ರಿಗಳು ಇವರು 4 ಸಲ MP ಆಗಿದ್ದಾರೆ. ಆದ್ರೆ ಅಹಂಕಾರ ಬರಲೇ ಇಲ್ಲ. ಯಾರು ಹೋದ್ರೂ ಸಹಿತ ಮಾತಾಡ್ಕೊಂಡು ಬರ್ಬೋದು, ಸಣ್ಣ ಹುಡುಗರು ಹೋಗಿ ಸಹಿತ ಮಾತಾಡ್ಕೊಂಡು ಬರ್ಬೋದು. ನಮ್ಮಲ್ಲಿ ಕೆಲವು ಲೀಡರ್ಗಳು ನೋಡಿದ್ರೆ ಅಹಂಕಾರ ಬಂದ್ಬಿಟ್ಟಿದೆ. ಅಹಂಕಾರ ಮಾತ್ರ ಅಲ್ಲ, ಅಹಂಕಾರ ಇದ್ರೂ ಒಳ್ಳೇದು, ದುರಹಂಕಾರ ಬಂದಿರೋಂಥದ್ದು ಕಾಣ್ತೀವಿ. ಹಾಗಾಗಿ ಇದನ್ನೆಲ್ಲದನ್ನು ಮನಗಂಡು ಈ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ನಮ್ಮ ರಾಘಣ್ಣನ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡೋಣ. ಮತ್ತೊಮ್ಮೆ ದೇಶಕ್ಕೆ ಮೋದಿ, ಮತ್ತೊಮ್ಮೆ ಜಿಲ್ಲೆಗೆ, ಶಿವಮೊಗ್ಗ ಜಿಲ್ಲೆಗೆ ರಾಘಣ್ಣ ಅಂತಕ್ಕಂಥ ಹೇಳ್ತಾ, ತಾಯಂದಿರು, ಮಹಿಳೆಯರು, ಈ ಭಾಗದ ಎಲ್ಲ ನಾಗರಿಕರು ಸೇರಿದಿರಾ. ನಿಮ್ಮನ್ನ ಸೇರಿಸಿರ್ತಕ್ಕಂಥ ತಾಲೂಕು ಹೋಬಳಿಯ ಸೊರಬ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ ತಮ್ಮ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸ್ವಲ್ಪ ಮಳೆ ವಾತಾವರಣ ಮೊದಲಿನ ಸೆಕೆ ಇಲ್ಲದೆ ಹೋದ್ರೂ ಕೂಡ ತಾಯಂದಿರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದೀರಾ. ನಿಮಗೆ ಮೊದಲನೇದಾಗಿ ಧನ್ಯವಾದಗಳನ್ನ, ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಕೆಲವರು ಕೈ ಕಟ್ಟಿ ಕೂತಿದ್ದೀರಾ. ಮೋದಿಯವರಿಗೆ ಜಿಂದಾಬಾದ್ ಹೇಳಕ್ಕೂ ಬಹುಶಃ ಇಚ್ಛೆ ಇಲ್ಲ ಅಂತ ಕಾಣಿಸುತ್ತೆ. ಪ್ರಕಾಶ್ ಅವರು ಮಾತನಾಡಿದ್ರು, ಮಲ್ಲಿಕಾರ್ಜುನ್ ಅವರು ಮಾತನಾಡಿದ್ರು. ಇದು ಚರಂಡಿ ರಸ್ತೆಯ ಚುನಾವಣೆ ಅಲ್ಲ, ಇದು ಯಾವುದೋ ಒಬ್ಬ ವ್ಯಕ್ತಿಯನ್ನ ಕೇವಲ ಸಂಸದ, ಕೇವಲ ಪ್ರಧಾನಿ ಮಾಡ್ತಕ್ಕಂಥ ಚುನಾವಣೆ ಅಲ್ಲ, ಬದಲಾಗಿ ದೇಶದ ಅಳಿವು ಉಳಿವಿನ ಚುನಾವಣೆ. ಒಂದೊಮ್ಮೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಿದ್ರೆ ಕೊರೋನಾದ ಸಂದರ್ಭದಲ್ಲಿ ನಾವು ಜೀವಂತವಾಗಿ ಮತ್ತೆ ಇಲ್ಲಿ ಬರ್ತಿದ್ವಾ?
ಕೊರೋನಾವನ್ನ ದಾಟಿ ಆರ್ಥಿಕತೆಯಲ್ಲಿ ಭಾರತ ಇಷ್ಟು ಸಶಕ್ತವಾಗಿ ಸದೃಢವಾಗಿ ಇರ್ತಿತ್ತ? ಕೊರೋನಾದ ಆ ಮಹಾಮಾರಿ ಬಂದಾಗ ಅದನ್ನ ದಾಟಿ ಭಾರತ ಜಗತ್ತಿನ 5ನೇ ರಾಷ್ಟ್ರವಾಗಿ ಉಳಿತಿತ್ತ, ಅಭಿವೃದ್ಧಿಯನ್ನು ಸಾಧಿಸ್ತಿತ್ತ? ಇದನ್ನು ಯೋಚನೆ ಮಾಡ್ಕೊಂಡಾಗ ಇದು ಚರಂಡಿ, ರಸ್ತೆ, ಮೋರಿ ಯಾರನ್ನೋ ಅಧಿಕಾರ ತರಲಿ ಚುನಾವಣೆ ಎಲ್ಲ ಬದಲಾಗಿ ಇದು ದೇಶದ ಅಳಿವು ಉಳಿವಿನ ಚುನಾವಣೆ. ಆ ಅಳಿವು ಉಳಿವಿನ ಚುನಾವಣೆಯಲ್ಲಿ ಮತ್ತೊಮ್ಮೆ ಅಂತಂದ್ರೆ ಮೋದಿ ಅನ್ನೋದು ಇವತ್ತಿನ ಘೋಷವಾಕ್ಯ. ಆ ಮೋದಿ ಅಂತಕ್ಕಂಥ ದೈತ್ಯ ಶಕ್ತಿ, ದೇಶದ ಉಳಿವಿಗಾಗಿ ದೈತ್ಯ ಶಕ್ತಿ, ಜಗತ್ತನ್ನ ಮುನ್ನಡೆಸಲಿಕ್ಕಾಗಿ ಉಳಿದ ಶಕ್ತಿ, ದೈತ್ಯ ಶಕ್ತಿ. ಅದಕ್ಕೊಂದು ಜಿಂದಾಬಾದ್ ಹೇಳೋದಕ್ಕೆ ನಾವು ಜಿಪುಣತನ ಮಾಡಿ ಕೈ ಕಟ್ಟಿ ಕುಳಿತು ಮೊಬೈಲ್ ಬೀಳತ್ತೇನೋ ಅಂತ ಯೋಚನೆ ಮಾಡಿದ್ರೆ, ಕೈಯಲ್ಲಿರೋ ಪರ್ಸನ್ನ ಕೆಳ ಹೋಗತ್ತೇನೋ ಅಂತ ಯೋಚನೆ ಮಾಡಿದ್ರೆ, ಮಹಿಳಾ ಸಶಕ್ತೀಕರಣಕ್ಕೆ, ಮಹಿಳಾ ಸಬಲೀಕರಣಕ್ಕೆ ಆದ್ಯತೆಯನ್ನ, ಒತ್ತನ್ನ, ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಮೋದಿಗೆ ಅಗೌರವ ಮಾಡಿದಾಗತ್ತೆ. ನಾನು ಕಳೆದ ಬಾರಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಬಂದಾಗ ಬೋರ್ಡ್ನ ಹೋದಲ್ಲೆಲ್ಲ ಹೇಳ್ತಾ ಇದ್ದೆ, ತಾಳಗುಪ್ಪದ ಆ ಸ್ಪಿರಿಟ್ಫುಲ್ ಫಂಕ್ಷನ್ ನೋಡ್ಬೇಕು ಅಂತೇಳಿ. ಇವತ್ತು ಆ ನಾರಿ ಶಕ್ತಿಯ ಕಾರ್ಯಕ್ರಮ ಆಗಿದೆ. ನಿಮ್ ಜೈಕಾರ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬರ್ತಾ ಇರ್ತಕ್ಕಂಥ ರಾಘಣ್ಣ ಅವರಿಗೆ, ಹರ್ತಾಳ್ ಹಾಲತ್ನವರಿಗೆ ಕೇಳಿಸ್ಬೇಕು, ಮುಗಿಲು ಮುಟ್ಟಬೇಕು. ಮೋದಿ ಮತ್ತೊಮ್ಮೆ, ರಾಘಣ್ಣ ಮತ್ತೊಮ್ಮೆ ಅಂತಕ್ಕಂಥದ್ದು ಧ್ಯೇಯವಾಕ್ಯವಾಗಬೇಕು. ಇದಕ್ಕೆ ತಾವು ಅಣಿಯಾಗಬೇಕು ಅಂತ ಹೇಳಿ ನನ್ನ ವಿನಂತಿ. ಆಗಬಹುದಾ? ತಲೆನೂ ಅಲ್ಲಾಡ್ಸಲ್ಲ, ಆಗ್ಬೋದು ಅಂತ ಹೇಳಲ್ಲ. ಆಗ್ಬೋದಾ? ಹಾಗಿದ್ರೆ ಆ ಭವ್ಯ ಭಾರತಕ್ಕೊಂದು ಜಿಂದಾಬಾದ್ ಕೊಡೋಣ. ಆಮೇಲೆ ಒಂದು 2 ಸಂಗತಿ ಮಾತನಾಡ್ತೀನಿ. ಎಷ್ಟೊತ್ತಿಗೆ ರಾಘಣ್ಣ ಬರ್ತಾರೋ ಅಷ್ಟೊತ್ತಿಗೆ ಆ ಶಬ್ದದಲ್ಲಿ ನಿಲ್ಲಿಸಿ ಅವ್ರಿಗೆ ಮಾತನಾಡಕ್ಕೆ ಅವಕಾಶ ಕೊಡ್ತೀನಿ. ನಿಮ್ ಸಮಯದ ಮಹತ್ವ ನನಗರಿವಿದೆ, ಆದ್ರೆ ನನ್ನ ಜೊತೆಗೆ ನೀವು ಮಾತನಾಡ್ತಾರೆ, ಅವಾಗ ಮಾತ್ರ ಮೈ ಬಿಡೋ ಅಭ್ಯಾಸ ನಂದಾಗಿದೆ. ಭಾರತ್ ಮಾತಾ ಕೀ. ನಾರಿ ಶಕ್ತಿ ಅಂತಾರೆ, ಮಹಿಳಾ ಸಬಲೀಕರಣ ಅಂತಾರೆ, ಅಲ್ಲಿ 35% ಜಾಗ ಖಾಲಿ ಮಾಡಿ ಅಂತ ಪುರುಷರಿಗೆ ಹೇಳ್ತಾರೆ. ಮತ್ತು ಕೈ ಎತ್ತಕ್ಕೆ ಅಲ್ಲಿ ತಾಯಿಯಂದ್ರು, ಅಜ್ಜಿ ಆದವರು ಕೈ ಎತ್ತಾ ಇದ್ದಾರೆ. ಯಾರು ನಿಮ್ಮನ್ನ ಯಾರನ್ನೂ ಉದ್ದೇಶ ಹೇಳಿದ್ದಲ್ಲ, ಆದ್ರೆ ನನಗೆ ವಿಶ್ವಾಸ ಇದೆ, ಪುರುಷರಿಗೆ ಏನಾದ್ರೂ ಸರಿ ಸಮಾನವಾಗಿ ಇವತ್ತು ಚಂದ್ರನ ಮೇಲೆ ಕಾಲಿಟ್ಟಿದ್ರೆ, ಪುರುಷರಿಗೆ ಸರಿ ಸಮಾನವಾಗಿ ಕಂಡಕ್ಟರ್ ನಿಂದ ಪೈಲಟ್ ಆಗೋದು ಹೋಗೋದಿದ್ರೆ, ಇವತ್ತು ನಮ್ಮ ತಾಯಿಯಂದ್ರು ಅದು ಸಬಲೀಕರಣದಿಂದ ಅಂತ. ಅದನ್ನ ನಾವು ಈ ಘೋಷಣೆಯಲ್ಲಿ ಕೇಳಲಿಕ್ಕೆ ಬಯಸ್ತೇವೆ, ಅದನ್ನು ರುಜುವಾತು ಮಾಡಿಸ್ಬೇಕು. ಭಾರತ್ ಮಾತಾ ಕೀ. ಮೋದಿ ಒಂದ್ಸಾರಿ ಹೇಳಿದ್ರು, ನನ್ನ ಕಾರ್ಯಕರ್ತರು ಮುಂದಿನ ಚುನಾವಣೆಯಲ್ಲಿ ಮತ ಕೇಳಬೇಕಿದ್ದರೆ ಎದೆ ಎತ್ತಿ, ತಲೆ ಎತ್ತಿ, ಅಭಿಮಾನ ಗೌರವದಿಂದ ಮತ ಕೇಳೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರು ಕೃಷಿ ಮುಖಂಡ. ಆ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಅದರಲ್ಲೇ ಒಂದು ಚೌಕಾಶಿ. ಒಂದ್ ಕೈಯಲ್ಲೇ ಜಿಂದಾಬಾದ್. ತಾಳಗುಪ್ಪ ಅಂತಂದ್ರೆ ಈ ಮಠದ ಸನ್ನಿಧಾನದಲ್ಲಿ ದಾಸೋಹಕ್ಕೆ ಹೆಸರಾದಂಥದ್ದು, ದಾನಕ್ಕೆ ಹೆಸರಾದಂಥದ್ದು. ಅಂಥದ್ರಲ್ಲಿ ಆ ಜಿಂದಾಬಾದ್ಗೂ ಒಂದು ಚೌಕಾಶಿ, ಒಂದು ಜಲ. ಭಾರತ್ ಮಾತಾ ಕೀ. ಮತ್ತೊಮ್ಮೆ ಅಂದಾಗ ಮೋದಿ ಆಗ್ಬೋದಾ? ಮತ್ತೊಮ್ಮೆ ಮತ್ತೊಮ್ಮೆ ಮೋದಿ, ರಾಘಣ್ಣ ರಾಘಣ್ಣ. ಬಂಧುಗಳೇ, ಘೋಷಣೆಗೆ ಸೀಮಿತವಾದಂತಹ ವಾಕ್ಯ ಇದಲ್ಲ. ಒಂದೇ ಕ್ಷಣ ನಾನಿಲ್ಲಿ ರಸ್ತೆ ಆಗೋದು, ದೊಡ್ಡ ಡಿವೈಡರ್ ಆಗಿರ್ತಕ್ಕಂಥದ್ದು, ರೈಲ್ವೆ ನಿಲ್ದಾಣ ಬಂದಿರತಕ್ಕಂಥದ್ದು, ಸಾಗರ ಸೌರಭ ಅಭಿವೃದ್ಧಿ ಆಗಿರ್ತಕ್ಕಂಥದ್ದನ್ನು ಉಲ್ಲೇಖ ಮಾಡಕ್ ಹೋಗಲ್ಲ. ಒಂದು ಕ್ಷಣ ಯೋಚನೆ ಮಾಡಿ, ಒಂದು ಕ್ಷಣ ಯೋಚನೆ ಮಾಡಿ. ಕಾಂಗ್ರೆಸ್ನವ್ರ ಕೈಗೆ ಅಧಿಕಾರ ಹೋದ್ರೆ ಇವತ್ತು ಶಕ್ತಿಸೌಧ ವಿಧಾನಸೌಧದಲ್ಲಿ ಒಬ್ಬ ರಾಜ್ಯಸಭಾ ಸದಸ್ಯ ಗೆದ್ದ ಅಂತಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಎಲ್ಲಿ ಹೇಳ್ತಾರೆ? ಅವಮಾನ, ನಾಚಿಕೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ, ಅದಕ್ಕೆ ರಕ್ಷಣೆ ಕೊಡ್ತಾರೆ, ತನಿಖೆಗೆ ಒಳಪಡಿಸಲ್ಲ, ಶಿಕ್ಷೆ ಆಗಲ್ಲ. ಎರಡನೇ ಸಂಗತಿ, ದೇಶ ಅಖಂಡವಾಗಿರ್ಬಾರ್ದು, ದೇಶದ ಒಗ್ಗಟ್ಟಿರಬಾರ್ದು, ಏಕತೆ ಇರಬಾರ್ದು. ದೇಶವನ್ನ ತುಂಡರಿಸ್ತಕ್ಕಂಥದ್ದೇ ಕಾಂಗ್ರೆಸ್ನವರ ಚಾಳಿ. ಅಧಿಕಾರಕ್ಕಾಗಿ ಪಾಕಿಸ್ತಾನ ಬೇರೆ ಮಾಡಿದ್ರು, ಅಧಿಕಾರಕ್ಕಾಗಿ ಬಾಂಗ್ಲಾವನ್ನ ಬೇರೆ ಮಾಡಿದ್ರು, ಅಧಿಕಾರಕ್ಕಾಗಿ ಕಾಶ್ಮೀರವನ್ನು ಕೂಡ ಪಾಕ್ ಆಕ್ರಮಿತ ಕಾಶ್ಮೀರ. ಇದೊಂದು ಅವಮಾನ.
ನಿಮಗೆ ಗೊತ್ತಿರಲಿ, ಈ ದೇಶದ ಗೃಹ ಮಂತ್ರಿ ಸಂಸತ್ತಿನ ಒಳಗೆ ನಿಂತು ಗುಡುಗಿದ್ರು, ಶಪಥ ಮಾಡಿದ್ರು, ಸಂಕಲ್ಪ ಮಾಡಿದ್ರು, ಪಾಕ್ ಆಕ್ರಮಿತ ಕಾಶ್ಮೀರದ ಒಂದೊಂದು ಇಂಚನ್ನು ಕೂಡ ವಾಪಸ್ ಪಡೆದು ಭಾರತಕ್ಕೆ ಸೇರ್ತೇವೆ ಅಂತಕ್ಕಂಥ ಸಂಕಲ್ಪ ಪ್ರತಿಜ್ಞೆಯನ್ನು ಮಾಡಿದ್ರು. ಯಾರ್ಯಾರಿಗೆ ಇಚ್ಛೆ ಇರಲಿಲ್ಲ ಅವ್ರ ಕೈ ಅಲ್ಗಾಡ್ಲೇ ಇಲ್ಲ. ಬಹುಶಃ ಇನ್ನೊಂದು ಸ್ವಲ್ಪ ಭೂಭಾಗ ಬಿಟ್ಕೊಳ್ಬೇಕು ಅಂತ ಹೇಳಿದ್ದೀನಿ. ಅದಕ್ಕೂ ತಾಕತ್ತು ಬೇಕು, ಅದಕ್ಕೂ ಗುಂಡಿಗೆ ಬೇಕು. ವಿಶ್ವಸಂಸ್ಥೆಗೆ ಹೆದರಿ, ಅಮೆರಿಕದ ಸಾಲ ಕೊಡಲ್ಲ ಅಂತ ಹೇಳಿ ಹೆದರಿ, ಪಾಕಿಸ್ತಾನದ ಬಗ್ಗೆ ಅಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಅಲ್ಲ, ವಿದೇಶದ ಬಗ್ಗೆನೇ ಮಾತಾಡಲ್ಲ ಪ್ರಕಾಶಣ್ಣ. ಆದರೆ ಸಂಸತ್ನಲ್ಲಿ ನಿಂತು ಯಾವ ಜಾಗದಲ್ಲಿ ಏನು ಮಾತನಾಡಿದ್ರೆ ಕಾರ್ಯರೂಪಕ್ಕೆ ಬರುತ್ತೋ ಅಲ್ಲಿ ನಿಂತು ಪಾಕ್ ಆಕ್ರಮಿತ ಕಾಶ್ಮೀರದ ಇಂಚಿಂಚು ನೆಲವನ್ನು ಕೂಡ ವಾಪಸ್ ಪಡಿತೇವೆ, ಇದು ನಮ್ಮ ಸಂಕಲ್ಪ ಅಂತ ಹೇಳಿರ್ತಕ್ಕಂಥದ್ದಿದ್ರೆ ನಮ್ಮ ಹೆಮ್ಮೆಯ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ತಾಳಗುಪ್ಪ ನೆಲದಿಂದ ಒಂದೇ ನಿಮಿಷ ಗಡಿಬಿಡಿ ಮಾಡ್ಕೋಬೇಡಿ. ತಾಳಗುಪ್ಪ ನೆಲದಿಂದ ಈ ದೇಶದ ಇಂಚಿಂಚು ನೆಲದ ಸಂರಕ್ಷಣೆಗಾಗಿ ಕೈ ಎತ್ತಿ ಗಟ್ಟಿ ಚಪ್ಪಾಳೆಯನ್ನು ಎಲ್ಲರೂ ಕೂಡ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾರೆ. ಈ ರೀತಿ ದೇಶದ ಅಖಂಡತೆಗೆ ಸಂಕಲ್ಪ ಮಾಡಿದ್ರೆ, ಸವಾಲನ್ನ ಮೈ ಮೇಲೆ ಹೇಳ್ಕೊಂಡ್ರೆ DK ಸುರೇಶ್ ಏನ್ ಹೇಳ್ತಾರೆ? ಎಲ್ಲೋ 4 ರೂಪಾಯಿ ಅನುದಾನ ಹೆಚ್ಚು ಕಡಿಮೆ ಆದಾಗ ಮಹೇಶಣ್ಣ, ಉತ್ತರ ಭಾರತ ದಕ್ಷಿಣ ಭಾರತ ವಿಭಜನೆ ಆಗುತ್ತೆ. ಒಂದ್ ಕಡೆಗೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ, ಇನ್ನೊಂದ್ ಕಡೆಗೆ ಉತ್ತರ ಭಾರತ ದಕ್ಷಿಣ ಭಾರತ ಬೇರೆ ಆಗತ್ತೆ ಅಂತ ಹೇಳಿ ಇನ್ನೊಂದು ಮಾತನ್ನು ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಚಿದಂಬರಂ ಪಂಚರಾಜ್ಯ ಚುನಾವಣೆಯ ನಂತರ ದೇಶದ ವಿಭಜನೆ ಆಗತ್ತೆ. ಇದು ಕಾಂಗ್ರೆಸ್ನವರ ಧೋರಣೆ, ಇದು ಕಾಂಗ್ರೆಸ್ನವರ ಆಡಳಿತದ ಶೈಲಿ. ಈ ದೇಶ ಜಗತ್ತನ್ನ ಮುನ್ನಡೆಸಬೇಕು ಅಂತಂದ್ರೆ, ಈ ದೇಶ ಅಮೆರಿಕಕ್ಕೆ ರಷ್ಯಾಕ್ಕೆ ಮಂಡಿಯೂರಿ ಆಡಳಿತ ನಡೆಸದೇನೆ 140 ಕೋಟಿ ಭಾರತೀಯರ ಸ್ವಾಭಿಮಾನದ ಸೆಲೆಯಾಗಿರ್ಬೇಕು ಅಂತಂದ್ರೆ, 2 ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದ್ರೆ ಅಲ್ಲಿಯ 20,000 ವಿದ್ಯಾರ್ಥಿಗಳನ್ನ ತ್ರಿವರ್ಣ ಧ್ವಜದ ನೆರಳಿನ ಮುಖಾಂತರ ಅತ್ಯಂತ ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕ ಬರ್ತಕ್ಕಂಥ ತಾಕತ್ತು ಬೇಕು ಅಂತಂದ್ರೆ ಅದಕ್ಕೆ 8ನೇಯ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಬಂಧುಗಳೇ, ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಅಲ್ಲೊಂದಿಷ್ಟು ಜನ ನನ್ನ ಯುವಕ ಮಿತ್ರರು, ಯುವತಿಯರಿಗೆ ಬಹುಶಃ ದೇಶ ಸುರಕ್ಷಿತವಾಗಿರ್ಬೇಕು ಅಂತ ಹೇಳಿಲ್ಲ. ಉಕ್ರೇನ್ನ 20,000 ಜನರನ್ನು ನೆನಪು ಮಾಡ್ಕೊಳ್ಳಿ. ಮೊನ್ನೆ ಇಸ್ರೇಲ್ನ ಸೈನ್ಯದ ಕರಿ ನೆರಳಿನಲ್ಲೂ ಕೂಡ ಇಂಧನವನ್ನು ತರಿಸಿ ನೆನ್ಕೊಂಡು ದೇಶದ ಏಕತೆ, ಅಖಂಡತೆಗೆ, ಆರ್ಥಿಕ ಸದೃಢತೆಗೆ 3ನೇ ಸ್ಥಾನಕ್ಕೆ ಬರಬೇಕಿದ್ರೆ ಮತ್ತೊಮ್ಮೆ ಮೋದಿ ಅನ್ನೋದಿದ್ರೆ ನಿಮ್ಮ 2 ಕೈಯನ್ನ ಎತ್ತಿ ನರೇಂದ್ರ ಮೋದಿ ಅವರಿಗೆ ಈಗ ಘೋಷಣೆಯ ಝಲಕ್ ಬರಲಿ. ಅಭಿವೃದ್ಧಿಯ ಹರಿಕಾರ ದೇಶದಲ್ಲೇ ಶಿವಮೊಗ್ಗ ಹೇಗಿರ್ಬೇಕು ಅಂತ ತೋರಿಸಿರ್ತಕ್ಕಂಥ ನಮ್ಮೆಲ್ಲರ ನಾಯಕ ರಾಘಣ್ಣ ಆಗಮಿಸ್ತಾ ಇದ್ದಾರೆ. ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ ರಾಘಣ್ಣ ಘೋಷಣೆ ಮುಗಿಲು ಮುಟ್ಟಬೇಕು. ಮಾತನಾಡಕ್ಕೆ ಬಹಳ ಇದೆ, ಅವರು ಮಾತನಾಡ್ತಾರೆ. ನಿಮ್ಮ ಘೋಷಣೆಯ ಪ್ರೇರಣೆಯನ್ನ, ಆಶೀರ್ವಾದವನ್ನ ರಾಘಣ್ಣಿಗೆ ಕೊಡೋಣ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಮೋದಿ ಮತ್ತೊಮ್ಮೆ, ಮತ್ತೊಮ್ಮೆ, ಮತ್ತೊಮ್ಮೆ ರಾಘಣ್ಣ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಮೋದಿ ಮತ್ತೊಮ್ಮೆ, ಮೋದಿ ಮತ್ತೊಮ್ಮೆ, ರಾಘಣ್ಣ ಮತ್ತೊಮ್ಮೆ, ರಾಘಣ್ಣ ಮತ್ತೊಮ್ಮೆ, ಭಾರತ್ ಮಾತಾ ಕೀ. ಈ ಸಭೆಗೆ ರಾಜ್ಯದ ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ಹರತಾಳು ಹಾಲಪ್ಪನವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮೆಲ್ಲರ ಹೆಮ್ಮೆಯ ವ್ಯಕ್ತಿ BY ರಾಘಣ್ಣ ಅವರಿಗೆ ಸ್ವಾಗತವನ್ನು ಬಯಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಸನ್ಮಾನ್ಯ BY ರಾಘವೇಂದ್ರ ಅವರು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಭಾರತ್ ಮಾತಾ ಕೀ. ಮಾತಾಡಿ
ಹಾಗೂ ಈ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ನನ್ನ ನಾಯಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಹಿಂದುಳಿದ ವರ್ಗದ ನಾಯಕರು ಕೂಡ ಹೌದು, ನಾಯಕರಾಗಿರ್ತಾರೆ. ಯಾವುದೇ ಜಾತಿ ಹೆಸರಿನಲ್ಲಿ ಇವತ್ತು ರಾಜಕಾರಣ ಮಾಡ್ತಕ್ಕಂಥ ನೋಡಿದ್ರೆ ಬಹುಶಃ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾತಾಡ್ತಕ್ಕಂಥ ಬರೀ ಬಾಯಲ್ಲಿ ಮಾತಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಅನುದಾನಗಳನ್ನು ನೀಡದೆ ಇವತ್ತು ಬಹುಶಃ ಅವರು ಮಾತಾಡ್ತಕ್ಕಂಥದಕ್ಕೆ ಇವತ್ತು ನಾವೆಲ್ಲರೂ ಕೂಡ ತಕ್ಕ ಪಾಠವನ್ನು ಎದುರಿಸಬೇಕಾಗಿದೆ. ಒಂದು ಕಡೆ ಬಹುಶಃ ಕೊರೋನಾ ಬಂದಂತ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಸುಮಾರು 1 ತಿಂಗಳಕ್ಕೂ ಹೆಚ್ಚು 1 ತಿಂಗಳ ಇಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಬಿವೈ ರಾಘವೇಂದ್ರ ಕ್ಯಾಂಟೀನ್ ಮಾಡಿ ಜನರಿಗೆ ಊಟವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಮಾಡಿದ್ದಾರೆ. ಹಾಗಾಗಿ ನಾವು ಬಹುಶಃ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಹುಶಃ ನಾವೆಲ್ಲ ಜೀವ ಹೆಚ್ಚಾಗಿದ್ದೀವಿ. ಅದ್ರ ಜೊತೆಗೆ ಮಡಿವಾಳ ಸಮಾಜದವರು ಕೂಡ ಈ ಕ್ಷೇತ್ರದಲ್ಲಿ ಇದ್ದಾರೆ. ಆದ್ರೆ ಹುಡುಕಿ ಯಾವ ಹಿಂದುಳಿದ ಸಮಾಜ ಇದೆ ಆ ಸಮಾಜಕ್ಕೆ ನಿನ್ನ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡು ಅಂತ ಹೇಳಿ ಸುಮಾರು 15-20 ಕೋಟಿ ಅಂತ ನಮ್ಮ ಉದಾರತೆಯಿಂದ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಅವರಿಗೆ ನಮ್ಮ ಋಣವನ್ನ ತೀರಿಸತಕ್ಕಂಥ ಕೆಲಸ ಇವತ್ತು ಬಂದಿದೆ. ಆ ಋಣಕ್ಕಾಗಿ ನಾವು ಇವತ್ತು ಬಿ.ವೈ. ರಾಘವೇಂದ್ರ ಅವರಿಗೆ ವೋಟ್ ಕೊಡಬೇಕಾಗಿದೆ. ಇವತ್ತು ನಮಗೆ ಬಹುಶಃ ನಮ್ಮ ಒಂದಿಷ್ಟು ದೇವರಿಗೆ ನಾವೆಲ್ಲರೂ ಕೂಡ ದೇವರು ಸಮಾಜದವರು, ದೇವರಿಗೆಲ್ಲ ಈಗ ಒಂದ್ ಕಡೆ ಜಾತಿ ಹೆಸರನ್ನ ಹೇಳಿ ಇವತ್ತು ಮತವನ್ನ ಕೇಳ್ತಕ್ಕಂಥದ್ದು ಬಂದಿದೆ ಒಂದು ಕಡೆ. ಆದ್ರೆ ಅವರು ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ದೇವರನ್ನ ಗಮನಿಸೋದಿಲ್ಲ. ಒಂದು ಉದಾಹರಣೆ ಹೇಳೋದಾದ್ರೆ ಇಲ್ಲೇ ನಮ್ಮ ಸಾಗರ ತಾಲೂಕಿನಲ್ಲಿ ನಮಗೆ ಬಹಳ ಬೇಕಾದ ಬಹುಶಃ ಅವರ ಕುಟುಂಬಕ್ಕೆ ಸುಮಾರು 2 ತಲೆಮಾರವರೆಗೆ ಕೆಲಸ ಮಾಡಿರ್ತಕ್ಕಂಥ ಒಂದು ಕುಟುಂಬ ಇದೆ. ಆದ್ರೆ ಅವರು ಇವತ್ತು ಸಾಗರದಲ್ಲಿ ಇವತ್ತು DHO ಆಗ್ತಕ್ಕಂಥ ಅವಕಾಶ ಇವತ್ತು ವೈದ್ಯರಿದ್ದಾರೆ. ನಮ್ಮ ಸಮಾಜದ ಬಹುಶಃ ವೈದ್ಯರ ಸಂಖ್ಯೆನೇ ಬಹಳ ಇರಲಿಲ್ಲ. ಇವತ್ತು ರಾಜ್ಯದಲ್ಲಿ ಬಹಳ ಅಪರೂಪದ ಇರ್ತಕ್ಕಂಥ ಸಮಾಜದಲ್ಲಿ ವೈದ್ಯರಿಂದ ಬಹುಶಃ ನಮ್ಮವರು ಕೂಡ ಇದ್ದಾರೆ ಅಂತ ಹೇಳಿ ಭಾವಿಸ್ತೇನೆ ಮೊದಲೇ. ಆದ್ರೆ ಇವತ್ತು ಅವರಿಗೆ DHO ಆಗ್ತಕ್ಕಂಥ ಸಂದರ್ಭದಲ್ಲಿ ಹೋದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಸಹಾಯವನ್ನು ಮಾಡದೆ ನಿಮಗೆ ಮಾಡಬೇಕಂತಕ್ಕಂಥ ಮಾತನ್ನು ಹೇಳಿ ಬಹುಶಃ ನಮಗೆ ಅಗೌರವ ಮಾಡಿರ್ತಕ್ಕಂಥ ನೋಡಿದ್ರೆ ನಾವು ಇವತ್ತು ಜೀವನ ಅಂತಕ್ಕಂಥ ಒಪ್ಪೋದನ್ನು ಕೂಡ ಕಷ್ಟ ಆಗ್ತದೆ ಅಂತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ಗಮನಿಸಬೇಕು. ಅದೇ ಅವರಿಗೆ ಇರ್ತಕ್ಕಂಥ ಜಾತಿ ಇವತ್ತು ನಮ್ಮ ಮೇಲೆ ಇವತ್ತು ಬಹಳ ಪ್ರೀತಿ ಇವತ್ತು ಬಂದಿದೆ. ಒಂದು ಚುನಾವಣೆಗಾಗಿ ಇವತ್ತು ಜಾತಿ ಹೆಸರಿನಲ್ಲಿ ಇವತ್ತು ಬಂದಿದ್ದಾರೆ ಬಂಧುಗಳೇ. ನಾವೆಲ್ಲರೂ ಕೂಡ ಅದಕ್ಕೆ ಗಮನವನ್ನು ಕೊಡದೆ ನಮ್ಮ ಅಭಿವೃದ್ಧಿಗೆ ಯಾರು ಸಹಕಾರ ಮಾಡಿದ್ದಾರೆ, ನಮಗೆ ಯಾರು ಇವತ್ತು ನಮ್ಮ ಕಷ್ಟಕ್ಕೆ ನಮಗೆ ಕೈ ಹಿಡಿದಿದ್ದಾರೆ ಅಂತವರಿಗೆ ಇವತ್ತು ನಾವು ಸಹಕಾರ ಮಾಡ್ತಕ್ಕಂಥ ತಾವೆಲ್ಲರೂ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡಿ ಮತ್ತೊಮ್ಮೆ ಈ ಭಾಗದಿಂದ ಬಹುಶಃ ನಮಗೆ ಅತ್ಯಂತ ಹೆಚ್ಚಿನ ಅನುದಾನ ಕೊಟ್ಟಿರೋದಕ್ಕೆ ನಾವು ಋಣ ತೀರ್ತಕ್ಕಂಥ ಕೆಲಸ ಆಗೋದಾದ್ರೆ ನಾವು ಅತ್ಯಂತ ಮತವನ್ನ ಹೆಚ್ಚು ಕೊಡೋದ್ರ ಮುಖಾಂತರ ತಾಲೂಕು ಹೋಬಳಿಯಲ್ಲಿ ಹೈಯೆಸ್ಟ್ ನಾವು ಮತವನ್ನು ಕೊಟ್ಟರೆ ನಾವು ಇವತ್ತು ಋಣ ತೀರ್ಥಕ್ಕೆ ಆಗ್ತದೆ ಅಂತಕ್ಕಂಥ ಮಾತನಾಡಿ ನಮಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಹೋಲಿಸಿ ನಾವು ಮಾತ್ರ ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದ. ಈ ಸಭೆಯನ್ನು ಉದ್ದೇಶಿಸಿ ಮಾಜಿ ಸಚಿವರು ರಾಜ್ಯ ಉಪಾಧ್ಯಕ್ಷರು ಆದಂತಹ ಡಾಕ್ಟರ್ ಹಾಲಪ್ಪನವರು ನೆಚ್ಚಿನ ಅಭ್ಯರ್ಥಿ ಹಾಲಿ ಲೋಕಸಭಾ ಸದಸ್ಯರು ಆದಂತಹ ಬಿ.ವೈ. ರಾಘವೇಂದ್ರ ಅವರೇ, ನಮ್ಮ ಪಕ್ಷದ ಅಧ್ಯಕ್ಷರು ತಲಕಾಲುಕೊಪ್ಪ ಪ್ರಕಾಶ್ ಅವರೇ, ನಮ್ಮ ಪಕ್ಷದ ವಿಧಾನ ಪರಿಷತ್ತಿನ ಶಾಸಕರಾದ ಜಿ.ಎಚ್. ಶಂಕರಮೂರ್ತಿಯವರ ಮಗ ಜಿ.ಎಚ್. ಅರುಣ್ ಅವರೇ, ಬೆಂಬಲಿಸಬೇಕು, ಮೋದಿಯವರನ್ನ ಬೆಂಬಲಿಸಬೇಕು, ಯಡಿಯೂರಪ್ಪನವ್ರನ್ನ ಬೆಂಬಲಿಸಬೇಕು, ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ಆಶೀರ್ವದಿಸಬೇಕು ಅಂತ ಕೇಳೋದಕ್ಕಾಗಿ ನಾವು ಬಂದಿದ್ದೇವೆ. ವಿನಂತಿ ಮಾಡ್ತೇವೆ ಮತ್ತು ತಾವು ಆಶೀರ್ವದಿಸಬೇಕು ಅಂತ ಹೇಳಿ ಕಮಲಕ್ಕೆ ಒಟ್ಟು ಕೊಡೋದ್ರ ಮೂಲಕ ಅಂತೇಳಿ ವಿನಂತಿ ಮಾಡ್ತೇವೆ. ಬಂಧುಗಳೇ, ಅನೇಕ ವಿಷಯಗಳನ್ನು ಹೇಳಬಹುದು. ಅದು ಯಾವ ವಿಷಯಗಳನ್ನು ಹೇಳಕ್ ಹೋಗೋದಿಲ್ಲ. ಹೆಚ್ಚಿನ ಅವಕಾಶ ಅವರಿಗೆ ಮಾಡಿಕೊಡ್ತಾ ಒಂದಿಷ್ಟು ಬದಲಾವಣೆಗಳಾಗಿದೆ. ಒಂದಿಷ್ಟು ಬದಲಾವಣೆಯನ್ನ ನಾವು ದೇಶದಲ್ಲಿ ಕಾಣ್ತಾ ಇದ್ದೇವೆ. ಒಂದಿಷ್ಟಲ್ಲ, ದೇಶ ಅಭಿವೃದ್ಧಿ ಅಂತ ಹೋಗ್ತಾ ಇದೆ. ಇಡೀ ಪ್ರಪಂಚಕ್ಕೆ ಮುಂದುವರೆದ ರಾಷ್ಟ್ರಗಳಲ್ಲಿ ಸರಿಸಮಾನವಾಗಿ ಭಾರತ ಬೆಳೀತಾ ಇದೆ. ಎಲ್ಲ ರಂಗದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ. ಆ ಅಭಿವೃದ್ಧಿ ಕರ್ನಾಟಕಕ್ಕೂ ಬಂದಿದೆ, ಆ ಅಭಿವೃದ್ಧಿ ನಮ್ಮ ಶಿವಮೊಗ್ಗಕ್ಕೂ ಕೂಡ ಬಂದಿದೆ ಅಂತ ಹಲವು 10 ವಿಷಯಗಳಿದ್ದಾವೆ. ಒಂದೆರಡು ಸಣ್ಣ ಪುಟ್ಟ ವಿಷಯಗಳನ್ನು ನಿಮ್ಗೆ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ. ತಾವು ಹಿಂದೂ ನೋಡಿದ್ದೀರಿ, ಬಹಳ ಹಿಂದೆ ಬಹಳ ಹಿರಿಯರು ಇಲ್ಲಿ ಇದ್ದಾರೆ. ಸುಮಾರು 30-40 ವರ್ಷಗಳ ಹಿಂದೂ ನೋಡಿದ್ರಿ, 20 ವರ್ಷದ ಹಿಂದೆ ನೋಡಿದ್ರಿ, ಈಗ ನೋಡ್ತಾ ಇದ್ರಿ. ಈಗಿನ ರೈಲ್ವೆ ಸ್ಟೇಷನ್ ಹೇಗಿದೆ? ಹಿಂದೆ ಒಂದು ರೈಲ್ವೆ ಸ್ಟೇಷನ್ ಇತ್ತು, ಒಂದು ರೈಲ್ ಬಂದು ಹೋಗ್ತಿತ್ತು.
ಇನ್ನೊಂದು ರಾತ್ರಿ ಬಂದು ಬೆಳಗಾಗದ್ರೊಳಗೆ ಹೋಗ್ತಿತ್ತು ಮೈಸೂರಿಗೆ. 2 ಟ್ರೈನ್ ಬಂದು ಹೋಗ್ತಿದ್ವಿ, ಗೊತ್ತೇ ಆಗ್ತಿರ್ಲಿಲ್ಲ. ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಮೂಗು ಮುಚ್ಕೊಂಡು ಓಡಾಡ್ಬೇಕಾಗಿತ್ತು. ಅದೊಂದು ಪರಿಸ್ಥಿತಿ ಆಗಿತ್ತು. ಆದರೆ ಇತ್ತೀಚೆಗೆ ನೋಡಿದ್ದೀರಿ ಬದಲಾವಣೆ, ದೇಶದ ಬದಲಾವಣೆ, ನಮ್ಮೂರಿನ ಬದಲಾವಣೆ, ನಮ್ಮೂರಿನ ರೈಲ್ವೆ ಸ್ಟೇಷನ್ ರೈಲ್ವೆ ಬದಲಾವಣೆ. ಅದನ್ನ ನಮ್ಮೂರಿಗೆ ಕೂಡ ತಂದಿದ್ದಾರೆ ನಮ್ಮ ಲೋಕಸಭಾ ಸದಸ್ಯರು ರಾಘಣ್ಣ ಅವರು. ಒಂದು ದಿನಕ್ಕೆ ಎಷ್ಟು ರೈಲ್ ಬಂದು ಹೋಗ್ತವೆ ಹೇಳಿ ನೋಡೋಣ, ಯಾರಾದರೂ ಎಷ್ಟು ಬರ್ತವೆ? ಇಲ್ಲ, 5 ರೈಲ್ ಬರ್ತದೆ, 5 ರೈಲ್ ಹೋಗ್ತದೆ. ಒಂದು ದಿನಕ್ಕೆ 5 ಸಾರಿ ಈ ಗೇಟ್ ಅನ್ನ 10 ಸಾರಿ ಗೇಟ್ ಹಾಕ್ತಾರೆ. ಅಷ್ಟು ರೈಲ್ಗಳು ಬರ್ತವೆ. ಒಂದೊಂದು ರೈಲಿನಲ್ಲಿ 23 ಬೋಗಿ ಇರ್ತವೆ. ಇದು ಬದಲಾವಣೆ. ಮತ್ತೆ ರೈಲ್ವೆ ಸ್ಟೇಷನ್ ಅಲ್ಲಿ ಮುಂಚೆ ಹೋಗ್ಲಿಕ್ಕೆ ಒಂದು ಆಗ್ತಿರ್ಲಿಲ್ಲ, ಅಂತ ವಾತಾವರಣ ಇತ್ತು. ಆ ವಾತಾವರಣ ಬದಲಾಗಿ ಇವತ್ತು ರೈಲ್ವೆ ಟ್ರ್ಯಾಕ್ ಮೇಲೆ ಆ ಕಡೆ ಈ ಕಡೆ ವಾಕಿಂಗ್ ಮಾಡ್ತಾರೆ ಜನ, ಅಷ್ಟು ಕ್ಲೀನ್ ಇದೆ. ಹೌದಾ ಅಲ್ಲ? ಇದು ಬದಲಾವಣೆ. ಇನ್ನು ಅಭಿವೃದ್ಧಿ ರೈಲಿಂದ ಆಯ್ತು. ಇನ್ನು ಮುಂದಕ್ಕೆ ಎಲೆಕ್ಟ್ರಿಕ್ ಟ್ರೈನ್ ಬರ್ತದೆ. ಅದು ಸಾಧ್ಯವೇ? ಊಹೆ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅಂತದನ್ನ ಮೋದಿ ಸರ್ಕಾರ, ನಮ್ಮ ರಾಘವೇಂದ್ರ ಅವರು ಆ ಸರ್ಕಾರದ ಲೋಕಸಭಾ ಸದಸ್ಯರಿಗೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಮತ ಕೊಡಬೇಕು. ಈ ರೈಲು ಇಲ್ಲಿಗೆ ನಿಲ್ಲಬಾರದು. ಇದು ಹೊನ್ನಾವರಕ್ಕೆ ಹೋಗ್ಬೇಕು, ಇದು ಸಿದ್ದಾಪುರಕ್ಕೆ ಹೋಗ್ಬೇಕು, ಸಿರ್ಸಿಗೆ ಹೋಗ್ಬೇಕು. ಅದಕ್ಕಾಗಿ ರಾಘವೇಂದ್ರ ಅವರಿಗೆ ತಾವು ಮತ ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ. ಸಾಗರದಲ್ಲಿ ಸಾಗರ ನೋಡಿದ್ದೀರಿ ನೀವೆಲ್ಲ. ಈ ಕಡೆಯಿಂದ ಹೋಗ್ತಾ ಎಲ್ಲಿ ಕಾಲದಿಂದ ಕುಗ್ವೆಯಿಂದ ಶುರುವಾಗೋದು. ಕೊಗ್ಗಿ ಅಂತಿದ್ವಿ, ಕೊಗ್ಗಿ ಬರದಳ್ಳಿ ಅಂತ. ಕುಗ್ವೆ, ಈಗ ನಮ್ಮ ಭಾಷೆ ಕುಗ್ವೆ, ಕೊಗ್ಗಿ ಬರದಳ್ಳಿ ಅಂತ ಕರೆಯೋದು. ಸಾಗರದಿಂದ ಮಾಮೂಲಿ ರಸ್ತೆ, ಇಡೀ ರಾಷ್ಟ್ರ ಸಿಗ್ತಿತ್ತು, ಅಲ್ಲಿಂದ ಪ್ರಗತಿ ಶಾಲೆ ಸಿಗ್ತಿತ್ತು, ಸಣ್ಣಮನೆ ಸೇತುವೆ, ಸಾಗರಕ್ಕೆ ಹೋಗ್ತಿತ್ತು. ಸಾಗರದೊಳಗೆ ಹೋದ್ರೆ ಹೇಗಿತ್ತು ಸಾಗರ? ಹಿರೇಕೆರೂರು ಇಲ್ಲ ಚಿಕ್ಕೇರೂರಿಗೆ ಹೋದಂಗೆ ಆಗೋದು. ನೀವು ಈ ಕಡೆ ಹಿರೇಕೆರೂರಿಗೆ ಹೋಗಲ್ಲ, ನಾವಲ್ಲಿ ನೋಡಿದ್ದೀವಿ. ಹಿರೇಕೆರೂರು, ಚಿಕ್ಕೇರಿ, ಬ್ಯಾಡಗಿ, ಆ ತರ ಸಾಗರ ಇತ್ತು. ಸಾಗರದ ರಸ್ತೆಗಳು ಇದ್ವು. ಇವತ್ತು ನೀವು ಕುಗ್ವೆಯಿಂದ ಎಂಟ್ರಿ ಆದ್ರೆ ಆ ರಸ್ತೆ ಹೇಗಿದೆ, ಅದಕ್ಕೆ 2 ಕಡೆ ಲೈಟ್ ಹಾಕಿದ್ರೆ ಯಾವ ತರ ಕಾಣ್ತದೆ, ಅದ್ರ ಅಭಿವೃದ್ಧಿ ಹೇಗಾಗಿದೆ. ಹೌದಾ ಅಲ್ಲ? ಹೌದಾ ಅಲ್ಲ? ಆ ಕಡೆಯಿಂದ ಬಳಸ್ಕೊಂಡಿಂದ ಬಂದ್ರೆ ರಸ್ತೆ ಹೇಗಿತ್ತು, ಈಗ ಹೇಗಿದೆ. ಪೇಟೆ ಒಳಗೂ ಹಾಗೆ ಆಗ್ತದೆ. ಸೊರಬ ರೋಡ್ ಹೇಗಿತ್ತು, ಹೇಗಾಗಿದೆ. ಇದು ರಾಘವೇಂದ್ರ ಅವರ ಅಭಿವೃದ್ಧಿ, ಮೋದಿಯವರ ಅಭಿವೃದ್ಧಿ. ಹಾಗಾಗಿ ಅಭಿವೃದ್ಧಿಯನ್ನು ಬೆಂಬಲಿಸಬೇಕು. ಇನ್ನೊಂದಿಷ್ಟು ಕೆಲಸಗಳು ಆಗಬೇಕು. ಹಲವು ವಿಷಯಗಳನ್ನು ಹೇಳೋರು ಇದ್ದಾರೆ, ಹೇಳಿದ್ದಾರೆ. ಬಹುಶಃ ಏನು ಹೇಳಿದ್ರೆ ಹತ್ರ ಅವರು ಗೊತ್ತಿಲ್ಲ. ನನಗೆ ಅನೇಕ ವಿಷಯಗಳನ್ನು ಹೇಳ್ಬೋದು ಮೋದಿಯವರ ಸರ್ಕಾರದ ಬಗ್ಗೆ, ರಾಘವೇಂದ್ರ ಅವರ ಕೆಲಸದ ಬಗ್ಗೆ. ಬಂಧುಗಳೇ, ಸಿಗಂದೂರು ಸೇತುವೆ ನಮ್ಮ MP ಅವರು ಹೇಳ್ತಾರೆ. ಆದ್ರೆ ಇಲ್ಲಿ ಪತ್ನಿ ನಮ್ಮ ಹೆಗ್ಡೆಯವರು ಇಲ್ಲೇ ಇದ್ದಾರೆ, ಪತ್ರಕರ್ತರು. ನಿಮ್ಮ ಆದ್ಯತೆ ಏನು ಅಂತ ನಂಗೆ ಕೇಳಿದ್ರು. ನಾನು MLA ಆದಾಗ ನಾನು ಹೇಳಿದೆ, ಶರಾವತಿ ನದಿ ಅಡ್ಡ ಬಂದು ಈ ಡ್ಯಾಮ್ ಕಟ್ಟಿ ಅದು ಒಂದು ದೇಶ, ಇದು ಒಂದು ದೇಶ ಆಗ್ಬಿಟ್ಟಿದೆ. ಇಲ್ಲಿಂದ ಅಲ್ಲಿವರೆಗೂ ಹೊಸನಗರ 2 ತಾಲೂಕು, ಸಾಗರ 3 ತಾಲೂಕು, 4 ಕಡೆ ಹೊಳೆ ಬಂದು ಹಿನ್ನೀರು ಬಂದು ಬೇರೆ ಬೇರೆ 76 ಕಿಲೋಮೀಟರ್ ಹೋಗ್ಬೇಕು, ಕೇವಲ 26 ಕಿಲೋಮೀಟರ್ ಹೋಗುತ್ತೆ. ಹೀಗಿತ್ತು. ಅದನ್ನ ಬೆಸಿತೇವೆ, ಅದು ನಮ್ಮ ಆದ್ಯತೆ ಅಂತ ಹೊಸನಗರದಲ್ಲೂ ಹೇಳಿದ್ದೆ, ನಿಮಗೂ ಹೇಳಿದ್ದೆ. ಇಲ್ಲಿದ್ದಾರೆ ನಮ್ಮ ವಿಜಯ ಕರ್ನಾಟಕ ರಿಪೋರ್ಟ್. ಆ ಕೆಲಸ ಇವತ್ತು ಹಕ್ರೆಯವರೇ ಆಗಿದೆ. ಶರಾವತಿ ನದಿಗೆ ರಾಘವೇಂದ್ರ ಯಡಿಯೂರಪ್ಪನವರ ಕಾಲದಲ್ಲಿ ಪಟಗುಪ್ಪ ಸೇತುವೆ ಆಯಿತು ಮೊದಲನೇದು. ಹಸಿರುಮಕ್ಕಿ ಸೇತುವೆ ನಡೀತಾ ಇದೆ. ಮತ್ತು ಸಿಗಂದೂರಿನಿಂದ ಆಮೇಲೆ ಅದು ಹೇಳ್ತಾರೆ, ಬೆಕ್ಕೋಡಿ ಸೇತುವೆ ಆಗ್ತಾ ಇದೆ, ಬಿಲ್ಸಾಗರ ಸೇತುವೆ ಆಗ್ತಾ ಇದೆ. ಎಷ್ಟು ಇದೆಯಲ್ಲ, 100 ಕೋಟಿ ರೂಪಾಯಿ ಇತ್ತು ಶರಾವತಿ ನದಿಗೆ ಸೇತುವೆ ಕಟ್ತಾ ಇದ್ವಿ ನಾವು. ಇದು ಅಭಿವೃದ್ಧಿ ಅಲ್ವಾ? ಸಿಗಂದೂರಿನಲ್ಲಿ ಇಲ್ಲಿ ಯಾರಿಗಾರು ಗೊತ್ತಿರ್ಬೋದು, ನಮ್ಮ ಲಲಿತಮ್ಮರ ಅತ್ತೆ ಮಾವ ಗೊತ್ತಿರ್ಬೋದು. ಶರಾವತಿ ನದಿಯಲ್ಲಿ 22 ಜನ ದೋಣಿ ದುರಂತದಲ್ಲಿ ದೋಣಿ ಮಧ್ಯೆ ಸತ್ತೋಗಿದ್ರು. ನನ್ನ ಹತ್ತಿರದ ಬಂಧುಗಳು, ನನ್ನ ಚಿಕ್ಕಮ್ಮ ಸೇರಿ, ಮಗು ಜೊತೆ ಸೇರಿ 22 ಜನ ದೋಣಿ ಮಧ್ಯೆ ಸತ್ತೋದ್ರು. ಅದರಲ್ಲಿ 2 ದೋಣಿ ಮಡುಮಕ್ಕಳಿದ್ರು, 2 ಜನ ಗಂಡು 2 ಹೆಣ್ಣು, 4 ಜನ ಸೇರಿ 22 ಜನ ಹೊಳೆ ಸೇರಿ ಹೋಗಿದ್ರು. ಈ ಇತಿಹಾಸ ಯಡಿಯೂರಪ್ಪನವ್ರಿಗೆ ಹೇಳಿದ್ದೆ ನಾನು 2008ರಲ್ಲಿ. ಅದನ್ನ 2017ನೇ ಇಸ್ವಿಲಿ ಶರಾವತಿ ಸೇತುವೆ ಪೂಜೆ ಮಾಡುವಾಗ ಯಡಿಯೂರಪ್ಪನವರು ಮಾತಾಡಿದ ಈಗಲೂ ದಾಖಲೆ ಇದೆ. ಅಂದೇನ ಅವರು ನಾನು ಹೇಳಿದೆ, ಅವ್ರು ಕೇಳಿಸ್ಕೊಂಡ್ರು, ಸುಮ್ಮನೆ ಇದ್ರು. ಆದ್ರೆ ಅದು ಅವ್ರ ಮನಸ್ಸಿಗೆ ಹೋಗಿತ್ತು. ಅದನ್ನ ನೆನಪಿಟ್ಕೊಂಡು
ಶರಾವತಿ ಸೇತುವೆನ ಕಟ್ಸೋದಕ್ಕೆ ಯಡಿಯೂರಪ್ಪನವ್ರು ಕಾರಣರಾದ್ರು, ಹೇಳಿದ್ರು. ಅಂದೇ ನಾನು ಈ ಸೇತುವೆ ಮಾಡಲೇಬೇಕು ಜೀವನದಲ್ಲಿ ಅಂತ ಯೋಚನೆ ಮಾಡಿದ್ದೆ ಅಂತ ಯಡಿಯೂರಪ್ಪ ಪುಣ್ಯಾತ್ಮ ಅವ್ರನ್ನ ಬೆಂಬಲಿಸಬೇಕ ಬೇಡ? ಶರಾವತಿ ಸೇತುವೆ 423 ಕೋಟಿ ರೂಪಾಯಿ ಕಟ್ತಾ ಇದ್ದಾರೆ, ವಿವರಗಳನ್ನು ಅವರೇ ಹೇಳ್ತಾರೆ ಲೋಕಸಭಾ ಸದಸ್ಯರು. ಅಂತ ಪುಣ್ಯಾತ್ಮ ಯಡಿಯೂರಪ್ಪನವ್ರನ್ನ ಬೆಂಬಲಿಸಬೇಕ ಬೇಡ? ಈ ತಪ್ಪು ಅಂತ ನೀವು ಹೇಳಿ ಕೆಲಸ ಮಾಡಿದವ್ರನ್ನ ನಾವು ನೆನೆಸ್ಕೋಬೇಕ ಬೇಡ? ಹಾಗಾಗಿ ಬಂಧುಗಳೇ, ಅಭಿವೃದ್ಧಿ ಆಗಿದೆ, ಆಗ್ತಾ ಇದೆ, ಹಲವು ಕ್ಷೇತ್ರದಲ್ಲಿ ಆಗಿದೆ. ಇವ್ರು ಹೇಳಿರ್ತಾರೆ ಬಂಧುಗಳೇ, ಈ ಅಭಿವೃದ್ಧಿಗಾಗಿ, ಬಡವರ ಹೆಣ್ಣುಮಕ್ಕಳ ಕಾರ್ಯಕ್ರಮಕ್ಕಾಗಿ ತಾವು ಬಿಜೆಪಿಯನ್ನು ಬೆಂಬಲಿಸಬೇಕು ಅಂತ ವಿನಂತಿ ಮಾಡಿಕೊಂಡು, ದೇಶ ವಿದೇಶದಲ್ಲಿ ಭಾರತದ ಹೆರಿಮೆ ಗರಿಮೆ ಮೆರೀತಾ ಇದೆ. ಒಂದು ಕೊನೆಯದಾಗಿ ಒಂದು ಸಣ್ಣ ಉದಾಹರಣೆ ಹೇಳಿ ಮುಗಿಸ್ತೇನೆ ನಾನು. ಕತಾರ್ ದೇಶಕ್ಕೆ 8 ಜನ ಭಾರತೀಯ ಹಿಂದೂಗಳು ರಿಟೈರ್ಡ್ ಆಫೀಸರ್ಸ್ ಕೆಲಸಕ್ಕೆ ಹೋಗಿದ್ರು ಅರಬ್ ದೇಶಕ್ಕೆ. ಅಲ್ಲಿ ಏನೋ ಹೈಗೈ ಆಗೋಯ್ತು, ಏನೋ ಮಾಹಿತಿ, ಏನು ಫೋನಾಗಿ ಮಾತಾಡಿದ್ರು, ಏನೋ ಆಗಿ ಅವರು ಆ ದೇಶದ ಏನೋ ಸೀಕ್ರೆಟ್ ನ ಹೊರದೇಶಕ್ಕೆ ಹೇಳ್ಬಿಟ್ಟಿದ್ದಾರೆ ಅಂತ 8 ಜನಕ್ಕೆ ಮರಣದಂಡನೆ ಶಿಕ್ಷೆ ಆಯ್ತು. ಆ ಮರಣದಂಡನೆ ಶಿಕ್ಷೆ ಆದಾಗ ಇನ್ನೇನು ತಪ್ಪಿಸ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಮೋದಿ ಸರ್ಕಾರ, ಮೋದಿಯವರು ಏನು ಮಾಡಿದ್ರು ಏನೋ, ಕೇವಲ 3 ತಿಂಗಳಲ್ಲಿ ಫೆಬ್ರವರಿ 12ನೇ ತಾರೀಕು ಅವ್ರನ್ನ ವಾಪಸ್ ಕರ್ಕೊಂಡ್ಬಂದು ಭಾರತಕ್ಕೆ ಕಳಿಸಿದ್ರು. ಇದು ಮೋದಿಯ ತಾಕತ್ತು, ಇದು ಭಾರತದ ತಾಕತ್ತು. ಅದಕ್ಕಾಗಿ ಭಾರತದ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲದಷ್ಟೇ ಅಲ್ಲ, ಭಾರತ ಗೆಲ್ಲಬೇಕು. ಅದು ಭಾರತ ಶಕ್ತಿ ತಾಕತ್ತನ್ನು ತೋರಿಸಿದಕ್ಕಾಗಿ ಆ 8 ಜನರನ್ನ ಬಿಡಿಸ್ಕೊಂಬರಕ್ಕೆ ಸಾಧ್ಯ ಆಯ್ತು. ಇಲ್ಲಿವರೆಗೆ ಅರಬ್ ಕಂಟ್ರಿಯಲ್ಲಿ, ಅರಬ್ ದೇಶದಲ್ಲಿ ಮರಣದಂಡನೆ ಅಂದ್ರೆ ಕುತ್ತಿಗೆ ಕಡಿಯೋದು, ಕುತ್ತಿಗೆ ಕತ್ತರಿಸೋದು ಶಿಕ್ಷೆ ಅಂದ್ರೆ ಮರಣದಂಡನೆ ಅಂಥದ್ದು ಆಗಿದ್ದು ಎಲ್ಲೂ ಇಲ್ಲ. ಮೋದಿ ಮಾತ್ರ ಬಿಡಿಸ್ಕೊಂಡು ಬಂದು. ಇದು ಮೋದಿ ತಾಕತ್ತು, ಇದು ಬಿಜೆಪಿ ತಾಕತ್ತು, ಬಿಜೆಪಿ ಸರ್ಕಾರ ತಾಕತ್ತು. ಆ ಸರ್ಕಾರದ ಲೋಕಸಭಾ ಸದಸ್ಯರಾಗಿ ನಮ್ಮ BY ರಾಘವೇಂದ್ರ ಅವರಿದ್ದಾರೆ, ಅವ್ರನ್ನ ಗೆಲ್ಸೋಣ ಅಂತ ಹೇಳ್ತಾ, ಇನ್ನೊಂದು ಹೇಳಿದ್ರು ರಾಜಶೇಖರ್ ಅವರು, ಸ್ವಲ್ಪ ಪೂರ್ತಿ ಹೇಳ್ಬೇಕು. ಅವರು ಅರುಣ ಎಲ್ಲ ಹೊರಡ್ಬೇಕು, ನೀವು ಟೊಂಗೆಪೇಟೆ ನಿಲ್ಬೇಕಿಲ್ಲಿ, ಸಾಗರಕ್ಕೆ ಬಂದ್ಕೊಡಿ, ನಾವು ಹಂಗಾಗಲ್ಲ, ಸ್ವರ್ಗಕ್ಕೆ ಬಂದ್ಕೊಡಿ, ಹಿಂಗೆ ಎಲ್ಲಾ ಕಡೆ ನಮ್ದು ಬಿಜೆಪಿ ಬಿಜೆಪಿ ಬಿಜೆಪಿ, ರಾಗಣ್ಣ ರಾಗಣ್ಣ ರಾಗಣ್ಣ. ಯಾವುದೇ ಕಾರಣಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಾಗರದ ಅಧ್ಯಕ್ಷನೇ ನಾನಾಗಿದ್ದೆ ಊರಲ್ಲಿ, ಅಭಿಮಾನಿ ಸಂಘದ. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ದೇವರಿದ್ದಂಗೆ ಆ ಕಾಲದಲ್ಲಿ, ಈಗಲೂ ಕೂಡ ಗೌರವ ಇದೆ. ಅವರ ಮಗ ಶಿವರಾಜ್ ಕುಮಾರ್ ಒಳ್ಳೆಯ ನಟನಾಗಿ ನಾವು ಗೌರವ ಕೊಡ್ತೇವೆ. ಬಂಗಾರಪ್ಪ ಪುಣ್ಯಾತ್ಮ, ಈಗ ಹೆಂಗ್ ಯಡಿಯೂರಪ್ಪನ ಒಂದು ಬಂಗಾರಪ್ಪ ನಮಗೆ ಇಷ್ಟೊತ್ತಿಗೆ ನೆನೆಸ್ಕೊಳ್ತೇವೆ, ಅವರ ಮಗಳಾಗಿ ನಾವು ಒಪ್ಕೊಳ್ತೇವೆ. ಆದ್ರೆ ಅಭ್ಯರ್ಥಿಯಾಗಿ, ಒಂದು ಪಕ್ಷದ ರಾಜಕೀಯ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿ ನಾವು ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ರಾಜ್ಕುಮಾರ್ ಸೊಸೆನೂ ಹೌದು, ಶಿವರಾಜ್ ಕುಮಾರ್ ಹೆಂಡತಿನೂ ಹೌದು, ಬಂಗಾರಪ್ಪನವರ ಮಗಳು ಹೌದು. ಆದ್ರೆ ನಮ್ಮ ಅಭ್ಯರ್ಥಿ ಅವರಲ್ಲ. ನಮ್ಮ ಸಮಸ್ಯೆಗಳಿಗೆ ಅವರು ಆಗ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಒಳ್ಳೆಯವ್ರು ಇರ್ಬೋದು, ಅವ್ರಿಗೆ ಆ ಅರ್ಹತೆ ಇಲ್ಲ. ಲೋಕಸಭೆಗೆ ಹೋಗಿ ಮಾತಾಡ್ತಕ್ಕಂಥ ಅರ್ಹತೆ ಇಲ್ಲ. ಕೂಡುದು ಇವರೇ ನಿಲ್ಬೇಕಾಗಿತ್ತು ಅಂತವ್ರು, ನಿಲ್ಸೋಕ್ ಹೊರಟವ್ರು. ನಿಲ್ತೀವಂತ ಕೆಲವರು ಕನ್ನಡಕ್ಕೆ ಹಾಕೊಂಡು ಪೋಸ್ ಕೊಟ್ಟಿದ್ದು ಗೊತ್ತಾಯ್ತು, ಆಮೇಲೆ ಇಲ್ಲೇ ಇಲ್ಲ, ಅದು ನೋಡಿದ್ದೇವೆ ನಾವು. ಹಾಗಾಗಿ ಬಂಧುಗಳೇ, ಯಾವುದೇ ಜಾತಿ ಮತ ನೆಂಟರು ದಿಷ್ಟರು ಅಂತ ನೋಡ್ದೇನೆ ನಾವು ಈ ಸಾರಿ ಅಭಿವೃದ್ಧಿಯನ್ನ, ಮೋದಿಯವರನ್ನ, ಯಡಿಯೂರಪ್ಪನವರನ್ನ ಬೆಂಬಲಿಸಬೇಕು. ರಾಘವೇಂದ್ರ ಅವರಿಗೆ ಆಶೀರ್ವಾದ ಮಾಡಬೇಕು. ನಾವು ಬೆಂಬಲಿಸ್ತೇವೆ ರಾಘವೇಂದ್ರ, ನೀವು ಆಶೀರ್ವಾದ ಮಾಡಬೇಕು. ಕೆಲವರು ಹೇಳ್ತಾರೆ ಎಂತದ ಮತ್ತೆ ಜಾತಿ ಮಗಳಿಗೆ ಒಂದು ಓಟ್ ಹಾಕೋಣ. ಯಾಕೆ ಹಾಕ್ಬೇಕು? ಯಾಕೆ ಹಾಕ್ಬೇಕು? ಏನ್ ಮಾಡ್ತಾರೆ? ಏನ್ ಮಾಡ್ಯಾರು? ಯಾವ ಸಮಸ್ಯೆ ಗೊತ್ತವ್ರಿಗೆ? ತಾಳೊಬ್ಬ ಗದ್ದೆ ಮೇಲೆ ಗದ್ದೆ ಬಿತ್ತೀರಿ, ಗದ್ದೆ ಬಿತ್ತಬೇಕಾದ್ರೆ ಎಷ್ಟು ಕಟ್ಸಾಲ ಹೊಡಿತಾರೆ ಗೊತ್ತಾ ಅವರಿಗೆ? ಭತ್ತ ಹೆಂಗ್ ಬಿತ್ತಾರೆ ಗೊತ್ತಾ ಅವರಿಗೆ? ಕಿರಿಸಾಲ ಅಂದ್ರೆ ಏನ್ ಗೊತ್ತಾ ಅವರಿಗೆ? ಅಲ ಹೊಡೆಯೋದ್ರೆ ಗೊತ್ತಾ ಅವರಿಗೆ? ಅಲ ಹೊಡೆಯೋದು ಗೊತ್ತೇನ್ರಿ? ಹರಗದು ಗೊತ್ತಾ? ಬರ ಹೊಡೆಯೋದು ಗೊತ್ತಾ? ಅಲ ಗುಡಿಸ ಹಿಡಿ ಗೊತ್ತಾ ಅವರಿಗೆ? ಹಾಗಂತ ರಾಗಣ್ಣ ಗೊತ್ತು ಅಂತಿಲ್ಲ, ಅವ್ರು ಬಯಸಿದ್ದಾರೆ ಸ್ವಲ್ಪ. ಇಲ್ಲಿ ನಮ್ಮವರು ನಾವು ಅನ್ನೋರು ಗೊತ್ತಿರ್ಬೇಕಲ್ಲ, ಜಾತಿ ಅನ್ನೋರಿಗೆ ಗೊತ್ತಿರ್ಬೇಕಲ್ಲ, ಸಂಬಂಧ ಅನ್ನೋರಿಗೆ ಗೊತ್ತಿರ್ಬೇಕಲ್ಲ. ಆ ಕಾರಣಕ್ಕಾಗಿ ಅವರಿಗೆ ಎಲ್ಲ ರೀತಿಯ ಗೌರವ ಕೊಡ್ತೇವೆ. ರಾಜ್ಕುಮಾರ್ ಸೊಸೆ ಅಂತೇಳಿ, ಶಿವರಾಜ್ ಕುಮಾರ್ ಹೆಂಡತಿ ಅಂತೇಳಿ, ಶಿವರಾಜ್ ಕುಮಾರ್ ಡ್ಯಾನ್ಸ್ ನೋಡೋರು ನಾವೆಲ್ಲ ಆಗಿ ಕೊಡ್ತೇವೆ. ಅಭ್ಯರ್ಥಿಯಾಗಿ ಯಾವುದೇ
ನಂಟಸ್ತನ ಇರ್ಕೂಡ್ದು, ಜಾತಿ ಇರ್ಕೂಡ್ದು, ಎಲ್ಲ ಒಟ್ಟಾಗಿ ಒಂದಾಗಿ ಬಿಜೆಪಿ ಕಮಲದ ಗುರುತಿ ಓಟ್ ಕೊಡೋದ್ರ ಮೂಲಕ ರಾಘಣ್ಣ ಅವ್ರನ್ನ ಗೆಲ್ಸೋಣ. ರಾಘಣ್ಣ ಅಂತಿದ್ವಿ. ಇನ್ನೊಂದು 1.5 ತಿಂಗಳು 2 ತಿಂಗಳಲ್ಲಿ ರಾಘಣ್ಣ ಸಾಹೇಬರು ಅವಾಗ ಕೇಂದ್ರದ ಮಂತ್ರಿಯಾಗಿ ಬರ್ತಾರೆ. ಇನ್ನು ಅವ್ರ ವಿಷಯಕ್ಕೆ ಗ್ಯಾರಂಟಿ ಪರಂಟಿ ವಿಷಯಕ್ಕೆ ನಾವು ಹೋಗೋದಿಲ್ಲ. ಎಂತ ಗ್ಯಾರಂಟಿ ಇಲ್ಲ, ಪರಂಟಿ ಇಲ್ಲ. ಬಂದ್ರೆ ತಾನೆ ಕೊಡೋದು. ಅಕ್ಕಿ ಕೊಡ್ತೀವಿ ಅಂತಾರೆ. ಅಕ್ಕಿ ಕೊಡ್ತಿರೋದು ಪುಣ್ಯಾತ್ಮ ಮೋದಿ ಅಲ್ವೇಂದ್ರೆ ಇವ್ರು ಕೊಡೋದು 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ 10 kg ಕೊಡ್ತೀವಿ. 10 kg 10 ಕರೆದು ಹೋಗುತ್ತೆ. 10 kg ಎಲ್ಲಿ 10 kg ಕೊಡ್ತಾ ಇದ್ದಾರೆ? 1360 ರೂಪಾಯಿ ಕೊಡ್ಬೇಕಲ್ಲ ಅಕೌಂಟಿಗೆ ಹಾಕೋದಾದ್ರೆ ಹಾಕ್ತಿದ್ದಾರ? ಹೀಗೆ ಅದ್ ಬಿಡಿ, ಅದು ಆ ವಿಷಯಕ್ಕೆ ನನ್ನ ಸಬ್ಜೆಕ್ಟ್ ಅಲ್ಲ, ನಾನು ಇದಕ್ಕೆ ಹೋಗಲ್ಲ. ಆ ಕಾರಣಕ್ಕಾಗಿ ಜಾತಿ ಮತ ಧರ್ಮ ಜಾತಿ ನೋಡ್ದೇನೆ, ಮಗಳು ಅನ್ನೋದು ನೋಡ್ದೇನೆ ಅಭಿಮಾನಿಗಳಾಗಷ್ಟೇ ಅವರಿಗೆ ಸಿನಿಮಾ ನೋಡೋಣ, ಮತ ಕೊಡೋ ಪ್ರಶ್ನೆ ಇಲ್ಲ, ಕೊಡಬಾರದು ಅಂತ ವಿನಂತಿ ಮಾಡಿ ತಾಯಿಯಂದಿರಲ್ಲಿ ಸೋದರರಲ್ಲಿ ನಾನು ವಿನಂತಿ ಮಾಡ್ತೇನೆ. ಮತ್ತು ಯುವಕ ಮಿತ್ರರು ಏನಿದ್ರೆ ಕೆಲಸ ಮಾಡ್ಬೇಕು, ಹೇಳಬೇಕು. ಇದನ್ನ ನಾನು ಸಣ್ಣ ವಿಷಯಗಳು ಹೇಳಿದೆ. ರೈಲ್ವೆ ಸ್ಟೇಷನ್ ಹೇಗಿತ್ತು ಏನಾಯ್ತು ಅಂತ ರಾಘಣ್ಣ ಅವ್ರು ಹೇಳಬೇಕು. ಇಲ್ಲೂ ಹೇಳ್ತಾರೆ. ಈಗ ಇಲ್ಲಿಂದ ಸಿದ್ದಾಪುರಕ್ಕೆ ಮೊದಲನೇ ಹಂತದಲ್ಲಿ ರೈಲು ಹೋಗ್ತದೆ, ಮುಂದೆ ಶಿರ್ಸಿಗೆ ಹೋಗ್ತದೆ. ಆದ್ರೆ ಅಲ್ಲಿಂದ ಹುಬ್ಳಿಗೆ ಹೋಗ್ಬೇಕು. ಇಲ್ಲೇ ಘಟ್ಟನ ಟನಲ್ ಮಾಡಿ ನಾವು ಹೊನ್ನಾವರಕ್ಕೆ, ನೀವು ಮಂತ್ರಿ ಆದಾಗ ಕೇಂದ್ರದ ಮೇಲೆ ಏನ್ ಮಾಡ್ತಿರೋ ಗೊತ್ತಿಲ್ಲ, ಟನಲ್ ಮೂಲಕ ಹೊನ್ನಾವರಕ್ಕೂ ರೈಲು ಹೋಗ್ಬೇಕು. ಆ ಕೆಲಸವನ್ನು ಮಾಡ್ತೀರಿ, ನಾವೆಲ್ಲ ಬೆನ್ನು ಹತ್ತೇವೆ ಅಂತೇಳಿ ಹೇಳಿದ. ಆ ಸಲಿಗೆ ನಮಗೂ ಇದೆ, ನಿಮಗೂ ಇದೆ ಅಂತಿದ್ದಾರಲ್ಲ. ರೋಡ್ ಜಾಮ್ ಆಯ್ತು ಅಂತ ಅಲ್ಲಿ ಕಿರ್ಕ್ ಮಾಡ್ತಿದ್ದ. ಇವ್ರು ಯಾವ್ದು ಅರುಣ್ ಅಂತದ್ದು ಒಂದು ರ್ಯಾಲಿ ಬಂತು. ಅವನಿಗೆ ಕೇಳ್ತಾ ಇದ್ದೀನಿ, ಅವರಿಗೆ ಹೋಗ ನೀನ್ ಮಾತಾಡ್ಸ್ಬಿಡು ನೋಡೋಣ. ಇಲ್ಲಿರೋರು ಯಾರು ಬೇಕಾದ್ರೂ ಹೋದ್ರೆ ಆಗಲ್ಲ ಅಂತ ಮಾತಾಡ್ತೀನಿ. ಕಾಂಪೌಂಡ್ ನೋಡಕ್ಕಾಗಲ್ಲ ಅಂತ ಹಿಂದೆ ಯಾರು ಹೇಳ್ತಿದ್ದಾರೆ ಅವ್ರದ್ದು ಆ ಅಭ್ಯರ್ಥಿ. ಹಾಗಾಗಿ ಈ ಎಲ್ಲ ಕಾರಣಕ್ಕೆ ಯಾವುದೇ ಮುಲಾಜಿ ಇಟ್ಕೊಳ್ಳದೆ, ಗೊಂದಲಗಳಿಟ್ಕೊಳ್ಳದೆ, ಯಾವ ಜಾತಿ ಮತ ಇಲ್ಲದೇನೆ ಒಟ್ಟಾಗಿ ನಾವು ಬಿಜೆಪಿಯನ್ನು ಗೆಲ್ಲಿಸೋಣ. ಅಭ್ಯರ್ಥಿಯನ್ನು ಗೌರವ ಕೊಟ್ಕೊಂಡು ದೂರಕ್ಕೆ ಅಲ್ಲೇ ಇದೆ ಬೆಂಗಳೂರಿನಲ್ಲಿ ಆರಾಮಾಗಿ ಅಂತ ಹೇಳೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಹೊಂದಿಸಿ ತಾಳಗುಪ್ಪ ಸಂತೆ ಇದ್ರೂ ಕೂಡ ನಮ್ಮ ಹಳ್ಳಿಗಳನ್ನ ಬಿಟ್ಟು ಸುಮಾರು 2-3 ಗಂಟೆ ಆಗಿದೆ. ನಿಮ್ ರಾಘಣ್ಣಂಗೆ ಆಶೀರ್ವಾದ ಮಾಡಬೇಕು, ಮೋದಿಜಿಯವರಿಗೆ ಹಾರೈಸಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂತ ಶ್ರದ್ಧೆಯ ತಾಯಂದರಿಗೆ, ನಮ್ಮ ತಾಳಗುಪ್ಪ ಸಿರುವಂತೆ ಕಾಂಗ್ರೆ ಇರ್ಬೋದು, ಸೈದೂರು ಇರ್ಬೋದು, ಹಿರೇನಲ್ಲೂರು ಇರ್ಬೋದು, ತಲ್ವಾಟ ಇರ್ಬೋದು, ಮರದೂರು ಇರ್ಬೋದು, ಖಂಡಿತ ಇರ್ಬೋದು, ಎಷ್ಟು ಪಂಚಾಯಿತಿಗಳಿಂದ ಬಂದಂತ ಶ್ರದ್ಧೆಯ ತಾಯಿಕರಿಗೆ, ಗೌರವಿತ ನಮ್ಮ ಅಣ್ಣ ತಮ್ಮಂದಿರಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಮೊದಲ ಸಲ್ಲಿಸ್ತಾ ಇದ್ದೇನೆ. ಎಲ್ಲ ವಿಚಾರಗಳನ್ನು ಕೂಡ ಹೇಳುವಂತ ಪ್ರಯತ್ನ ಈಗಾಗಲೇ ಆಗಿದೆ. ತಾಯಿ 2-3 ಮಾತುಗಳನ್ನ ಹಂಚಿಕೊಂಡು ಬೇಗ ನಿಮ್ಮನ್ನು ಕಳಿಸ್ಕೊಡುವಂತ ಪ್ರಯತ್ನವನ್ನು ಮಾಡ್ತಿರ್ತಾಯಿ. ನಿನ್ನೆಯಿಂದ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಟಿವಿಯಲ್ಲಿ ಒಬ್ಬ ಯುವತಿಯ ಒಂದು ಹತ್ಯೆಯನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಹುಬ್ಬಳ್ಳಿಯ ಒಂದು ಕಾಲೇಜಿಗೆ ಎಕ್ಸಾಮ್ ಅನ್ನ ಬರಲಿಕ್ಕೆ ಹೋದಂತ ನೇಹ ಅಂತೇಳಿ ಹೆಣ್ಮಗಳು, ಕಾಂಗ್ರೆಸ್ ಕಾರ್ಪೊರೇಟರ ಮಗಳು, ಎಕ್ಸಾಮ್ ಬಂದು ಹೊರಗೆ ಬರ್ತಿರ್ತಾಳೆ. ಒಬ್ಬ ಮುಸ್ಲಿಂ ಬಾಂಧವ ಒಬ್ಬ ಯುವಕ ಗಾಂಜಾವನ್ನ ತೆಗೆದುಕೊಂಡು ಅಲ್ಲೇ 8 ಸಾರಿ ಚುಚ್ಚಿ ಅವಳು ಸಾಯಿಸುವಂತದ್ದು ವಿಡಿಯೋದಲ್ಲಿ ನಾವೆಲ್ಲ ಕೂಡ ನೋಡಿದ್ವಿ. ಅರೆ ಆ ಘಟನೆ ಆಗಿ 5 ನಿಮಿಷದಲ್ಲಿ ಗೌರವ ಗೃಹ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು ಲವ್ ಜಿಹಾದ್ ಅಲ್ಲ, ಬೇರೆ ರೀತಿಯಿಂದ ಪ್ರಕಟಣ. ಅದಾದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಹೇಳಿ 1 ಗಂಟೆ ಒಳಗೆ ಆ ನೇಹ, ಆ ಹೆಣ್ಮಕ್ಳು ಮನೆಗೆ ರಕ್ಷಣೆ ಕೊಡಬೇಕಾದಂತ ಪೊಲೀಸ್ ಇಲಾಖೆ
ಯಾರು ಹತ್ಯೆಯನ್ನು ಮಾಡಿದ್ದಾರೆ ಅವ್ರವರೆಗೆ ಪೊಲೀಸ್ ಕಾವಲನ್ನ ಹಾಕಿಸುವಂತ ಕೆಲಸವನ್ನ ಮಾಡ್ತಾರೆ. ಸ್ವಾಮಿ ತಾವೇ ಹೇಳಿ, ಯಾವತ್ತೂ ಹಿಂದೂಗಳು ಈ ರೀತಿಯಂತ ದುಷ್ಕೃತ್ಯವನ್ನ ಮಾಡಿದಾರ? ಇನ್ನೂ ಎಷ್ಟು ಬದಿ ಕೊಡ್ಬೇಕಂತ ತಾವು ಅನ್ಕೊಂಡಿದ್ದೀರಿ? ಮುಸ್ಲಿಂ ಮತಗಳನ್ನ ದೃಷ್ಟೀಕರಣಕ್ಕೋಸ್ಕರ ಅವ್ರು ಮಾಡಿದಂತ ಕೆಲವು ದೇಶ ವಿರೋಧಿ ಕೃತಿಯನ್ನು ಕೂಡ ಸಮರ್ಪಿಸಿಕೊಳ್ಳುವಂತ ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಲ್ಲ. ನಿನ್ನೆ ಚನ್ನಗಿರಿಯಲ್ಲಿ ರಾಮನವಮಿ ಹಬ್ಬದಲ್ಲಿ ಆ ಪಾನಕ ಮತ್ತೆ ಪ್ರಸಾದ ಕೊಡಂತ ಸಂದರ್ಭದಲ್ಲಿ 3-4 ಜನರ ಮೇಲೆ ಹಲ್ಲೆ ಮಾಡಿ ಇಬ್ರು ಶಿವಮೊಗ್ಗದ ಮೆಗಾ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಇನ್ನೊಂದಿಬ್ರು ಚನ್ನಗಿರಿಲೇ ಅಡ್ಮಿಟ್ ಆಗಿದ್ದಾರೆ. ಪಾಪ ಅವ್ರು ಹೆಂಡತಿ ತೋರಿಸ್ತಾಳೆ, ಅಣ್ಣ ನನ್ನ ಗಂಡು ಹೊಡೆದಂತ ಆ ರಕ್ತದ ಶರ್ಟ್ ಅನ್ನ ಇವತ್ತು ಹಾಸ್ಪಿಟಲ್ ಹೋದ್ರೆ ಬಿಚ್ಚಿ ತೋರಿಸ್ತಾಳೆ. ಇನ್ನೂ ಕೂಡ ಪೊಲೀಸ್ ಇಲಾಖೆಯವರು ಬಂದು ಮಾಜರ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿಲ್ಲ. ಅವ್ರ ಮೇಲೆ ವಾಪಸ್ಸು ಕೌಂಟರ್ ಕೇಸನ್ನ ಮಾಡುವಂತ ಷಡ್ಯಂತ್ರವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬಹುಸಂಖ್ಯಾತ ಹಿಂದೂಗಳ ಒಂದು ಧಾರ್ಮಿಕ ದತ್ತಿ ನಮ್ಮ ದೇವಸ್ಥಾನ ತಾಯಿ, ನೀನು ಸಿಗುಂದ್ರಿಗೆ ಹೋಗ್ತೀಯಾ, ಚೌಡೇಶ್ವರಿ ಹೋಗ್ತೀಯಾ, ನೀನು ಹಾಕುವಂತ ಕಾಣಿಕೆ ದುಡ್ಡನ್ನ ನಮ್ಮ ಅಲ್ಪಸಂಖ್ಯಾತ ಅಭಿವೃದ್ಧಿಗೋಸ್ಕರ ಉಪಯೋಗಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ಕಾನೂನು ಇದ್ರೂ ಕೂಡ ಬಿಲ್ ಅನ್ನ ತರುವಂತ ಪ್ರಯತ್ನವನ್ನ ಮೊನ್ನೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರಲ್ಲ. ಅವ್ರಿಗೆ ಗೊತ್ತಿದೆ ಬಹುಸಂಖ್ಯಾತ ಹಿಂದೂಗಳಿಗೆ ಒಪ್ಪಲ್ಲ ಅಂತೇಳಿ ಓಟಿನೊಂದು ಆಸೆಗೋಸ್ಕರ ಮಲ್ಕೊಂಡವ್ರನ್ನ ಏಳಿಸಿ ಈ ದೃಷ್ಟಿಕೋನ ರಾಜಕಾರಣ ಮಾಡುವಂತ ಪ್ರಯತ್ನ ಇನ್ನೂ ಮಾಡ್ತಾ ಇದಿರಲ್ಲ. ಇವರು ಪತ್ರಿಕೆಯಲ್ಲಿ ದೊಡ್ಡ ಒಂದು ಚೊಂಬಿನ ಫೋಟೋವನ್ನು ಹಾಕಿ ಕೇಂದ್ರದಿಂದ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಅಂತ ಕಾಂಗ್ರೆಸ್ ಅನ್ನ ಕೊಟ್ಟಿದ್ದಾರೆ. ದೇಶ ಆಡಳಿತ ಇವರು ಕಾಂಗ್ರೆಸ್ ನಮ್ಮ ಬಡವರಿಗೆ ಚೊಂಬಡುವಂತ ಕೆಲಸನೇ ಮಾಡಿದ್ರು. ಈಗ ಮೋದಿಜಿಯವರು ಬಂದಾದ್ಮೇಲೆ ಆ ಚೊಂಬನ್ನ ಏನ್ ಹೇಳ್ತಾರೆ ಅದೆಲ್ಲದೂ ಕೂಡ ಕೊಡುವಂತ ಅಕ್ಷಯ ಪಾತ್ರೆಯಾಗಿ ಪರಿವರ್ತನೆ ಮಾಡುವ ಕೆಲಸವನ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮಾಡಿದ್ರು ಅಂತೇಳಿ ನಾನು ಅಭಿಮಾನ ಹೇಳಿಕ್ಕೆ ಇಷ್ಟಪಡ್ತೇನೆ. ಬಡತನವನ್ನ ಪ್ರೀತಿ ಮಾಡ್ಕೊಂತ ಬಂದ್ರು, ಬಡವರು ಪ್ರೀತಿ ಮಾಡುವಂತ ಕೆಲಸ ತಾಯಿ ಮಾಡಲಿಲ್ಲ. ಬಡವರಾಗೇ ಇರ್ಬೇಕು, ನಾವು ಹೇಳಿ ಕೆಲಸದಲ್ಲಿ ಹೆಲ್ಮೆಟ್ ಹೊತ್ತಬೇಕು, ಓಟ್ ಹಾಕ್ಬೇಕು ಅಂತೇಳಿ ನಮ್ಮನ್ನ ಬುದ್ಧಿವಂತರು ಮಾಡುವಂತ ಪ್ರಯತ್ನ ನಾವು ಮಾಡಲಿಲ್ಲ. ತಾಯಿ ನಾವು ಆಶ್ಚರ್ಯ ಪಡ್ತೀವಿ, ನಾಡಿಗೆ ಸಂವಿಧಾನ ಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಆ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ 2 ಬಾರಿ ಸೋಲಿಸುವಂತ ಪ್ರಯತ್ನವನ್ನ ಮಾಡಿ ಅವರ ಅಂತ್ಯ ಸಂಸ್ಕಾರಕ್ಕೆ ಮಣ್ಮಡಕ್ಕೂ ಕೂಡ ಜಾಗ ಕೊಡದೆ ಇವತ್ತು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಿದ್ದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಮಂತ್ರಿ ಇದ್ದಾಗ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾಯಿ ಸಮಾಜಗಳನ್ನು ಉಪಯೋಗಿಸ್ಕೊಂಡ್ರು, ವೋಟ್ ಬ್ಯಾಂಕ್ ಪರಿವರ್ತನೆ ಮಾಡಿಕೊಂಡ್ರು, ಅವ್ರು ಹತ್ತಂತ ಏನೇನೋ ಒದೆಯುವಂತ ಕೆಲಸವನ್ನು ಮಾಡಿದ್ರು ಹೊರತು ಸಮಾಜಕ್ಕೆ ಏನು ಮಾಡುವಂತ ಪ್ರಯತ್ನ ಮಾಡಲಿಲ್ಲ. ನಿಮ್ಮ ಹಾರಪ್ಪ ಸಾಹೇಬರು ಮಂತ್ರಿ ಇದ್ದಾಗ, ನಿಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಒಂದೇ ಹೆಲಿಕಾಪ್ಟರ್ ಅಲ್ಲಿ ನಮ್ಮ ನೆಲಮಂಗಲ ಹತ್ರ ಇರುವಂತ ಸೋಲೂರು ಮಠಕ್ಕೆ, ನಮ್ಮ ಈಡಿಗರ ಮಠಕ್ಕೆ ಹೆಲಿಕಾಪ್ಟರ್ ಬಂದು ಅವ್ರು 3.5 ಕೋಟಿಯನ್ನ ಸ್ಯಾಂಕ್ಷನ್ ಮಾಡಿಸಿ ಈಗಿನಂತ ನಮ್ಮ ಗರ್ತಿಕೆರೆ ಸ್ವಾಮಿಗಳು ಅಲ್ಲಿದ್ದಾಗ ಆ ಮಠವನ್ನ ಕಟ್ಟುವಂತ ಕೆಲಸವನ್ನು ಮಾಡಿದ್ರು. ಬೇರೆ ಬೇರೆ ಸಮಾಜದ ಒಂದು ಗೊಂದಲದಿಂದ ಗುರುಗಳನ್ನ ಮಠದಿಂದ ಹೊರ ಹಾಕಿದಾಗ ಇವ್ರು ಗರ್ತಿಕೆಯಲ್ಲಿ ಬಂದು ಮಠ ಮಾಡಿದ್ದಾರೆ ಗುರುಗಳು. ಆ ಮಠಕ್ಕೂ ಕೂಡ ನಿಮ್ಮ ಹಾಲಪ್ಪನವರು, ನಿಮ್ಮ ಯಡಿಯೂರಪ್ಪನವರ ಒಂದು ಆಶ್ರಯದಿಂದ 5 ರಿಂದ 6 ಕೋಟಿ ರೂಪಾಯಿನ ಕೊಟ್ಟು ಮಠ ಕಟ್ಟಿಸುವಂತ ಕೆಲಸವನ್ನು ಮಾಡಿದ್ರು ಬಿಜೆಪಿ ಸರ್ಕಾರ. ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಇರ್ಬೋದು, ಮೊನ್ನೆ ಸಾಗರದಲ್ಲಿ ನಮ್ಮ ದೊಡ್ಡ ಸಮಾವೇಶವನ್ನು ಮಾಡಿದ್ವಿ. ಈಡಿಗ ಬಿಲ್ಲವ ನಾಮದಾರಿ ಎಲ್ಲ ಗುರುಗಳನ್ನು ಕರೆದು ಸಮಾವೇಶವನ್ನು ಮಾಡಿ ಒಂದು ವೈಟ್ ಪೇಪರ್ ಶ್ವೇತಪತ್ರವನ್ನ ನಾವೇನೇನು ನಮ್ಮ ಸರ್ಕಾರದ ಅವಧಿಯಲ್ಲಿ ಏನೇನು ಮಾಡುವಂತ ಪ್ರಯತ್ನಗಳನ್ನು ಮಾಡಿದ್ವಿ. ನಮ್ಮ ಶಿವಮೊಗ್ಗದಲ್ಲಿ ದಾಸಪ್ಪನವ್ರ ಕಾಲದ ಒಂದು ಹಾಸ್ಟೆಲ್ ಬಿಟ್ಟು ನಮ್ಮ ಈಡಿಗ ಸಮಾಜಕ್ಕೆ ಮಕ್ಕಳು ವಿದ್ಯಾಭ್ಯಾಸ ಮಾಡಕ್ಕೆ ಯಾರಾದ್ರೂ ಒಬ್ಬ ಹಸುವಂತ ಬಂದ್ರೆ ಊಟ ಹಾಕಿ ಹೊಟ್ಟೆ ತುಂಬುತ್ತೆ, ಆದ್ರೆ ಜೀವನದ ಹಸುವನ್ನು ದೂರ ಮಾಡ್ಲಿಕ್ಕೆ ಒಂದು ಒಳ್ಳೆ ರೀತಿಯಂತ ನಮ್ಮ ಈಡಿಗ ಸಮಾಜದ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಹಾಸ್ಟೆಲ್ ಕಟ್ಟುವಂತ ಕೆಲಸವನ್ನ ಮಾಡಿರ್ಲಿಲ್ಲ ನೀವು. ಅದು ನಿಮ್ಮ ಯಡಿಯೂರಪ್ಪನವ್ರು ಬರಬೇಕಿದ್ದ 5 ವರ್ಷ ನೀವು ಎಲ್ಲ ಅಧಿಕಾರ ಸ್ಥಾನಗಳನ್ನು ನೋಡಿದ್ರಲ್ಲ, ಯಾಕೆ ನಮ್ಮ ಸಮಾಜವನ್ನು ಗುಡಿಸುವಂತ ಕೆಲಸ ಮಾಡಲಿಲ್ಲ? ಶಿವಮೊಗ್ಗದ ಸರ್ಕ್ಯೂಟ್ ಹೌಸ್ ಪಕ್ಕದಲ್ಲಿ, ಹೆಲಿಪ್ಯಾಡ್ ಪಕ್ಕದಲ್ಲಿ
ಸುಮಾರು 1.5 ಎಕರೆ ಜಾಗ 2-3 ಕೋಟಿ ಬೆಲೆ ಬರುವಂತ ಜಾಗದಲ್ಲಿ ಇವತ್ತು 2 ಕೋಟಿ ಖರ್ಚು ಮಾಡಿ ಸಮುದಾಯವನ್ನು ಕಟ್ಟಿ ಅದು ಗೌರವ ಬಂಗಾರಪ್ಪನ ಹೆಸರಿಡುವಂತ ಕೆಲಸವನ್ನ ಸನ್ಮಾನಿಸಿದ ಯಡಿಯೂರಪ್ಪನವರು ನಿಮ್ಮ ಆಲೋಚನೆ ಮಾಡಲಿಲ್ವಾ? ಅಂದ್ರೆ ಈ ರೀತಿ ಮುಂದಿನ ಪೀಳಿಗೆ ಕೇಳುತ್ತೆ, ನೀವು ದೊಡ್ಡವರಿದ್ದಾಗ ಸಮಾಜಕ್ಕೆ ಏನ್ ಮಾಡ್ತೀರಿ ಅಂತ ಹೇಳಿ. ಆ ಪೀಳಿಗೆಗಳು ಕೂಡ ತೃಪ್ತಿ ತರುವಂತ ಕೆಲಸವನ್ನು ಮಾಡ್ಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ ನೀವು? MP ಆಗಿದ್ರಿ, ಮುಖ್ಯಮಂತ್ರಿ ಆಗಿದ್ರಿ. ಆದ್ರೆ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಮೆಡಿಕಲ್ ಕಾಲೇಜ್ ಬರುತ್ತಾಯಿ, ಅಗ್ರಿಕಲ್ಚರ್ ಕಾಲೇಜ್ ನಮ್ಮ ಬಂಗಾರಪ್ಪನವ್ರು ಮಾಡಿದ್ರು, ಅದನ್ನು ಯೂನಿವರ್ಸಿಟಿ ಮಾಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತು. ಹಾರ್ಟಿಕಲ್ಚರ್ ಕಾಲೇಜು, ವೆಟರ್ನರಿ ಕಾಲೇಜು, ಆಯುರ್ವೇದಿಕ್ ಕಾಲೇಜು, ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ, ಕೇಂದ್ರೀಯ ವಿದ್ಯಾಲಯ. ನಮ್ಮ ತಾಳ್ಮುಕ್ತಲ್ಲಿರುವಂತ ತಾಯಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೆ ಎಲ್ಲೋ ಮೈಸೂರು, ಬೆಂಗಳೂರು, 2 ಟೈರ್ ಸಿಟೀಸ್ಗೋ ಅಥವಾ ಮೆಟ್ರೋಪಾಲಿಟನ್ ಸಿಟೀಸ್ಗೋ ಕಳಿಸುವಂತ ಒಂದು ದುಸ್ಥಿತಿ ಇತ್ತು. ವರ್ಷದ 6 ತಿಂಗಳು ನಿನ್ನ ಮಗನ ನೋಡಕ್ಕೆ ಹಾಸ್ಟೆಲ್ ನೀನು ಹೋಗ್ಬೇಕಿತ್ತು, ಮಕ್ಕಳು ನಿನ್ನೆ ನೋಡಕ್ಕೆ ವರ್ಷಕ್ಕೆ 6 ತಿಂಗಳು ಅವ್ರು ಬರ್ಬೇಕಾಗಿತ್ತು. ಈ ಪರಿಸ್ಥಿತಿ ಬರಬಾರ್ದು ಅಂದ್ರೆ ರೈತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತ ಕೆಲಸವನ್ನ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯ್ತಲ್ಲ. ನಿಮ್ ರಾಮನಗರದ ಮೊದಲನೇ ಬಾರಿಗೆ MP ಮಾಡಿದಾಗ 2007-8ರಲ್ಲಿ ಟ್ರೈನ್ ಶಿವಮೊಗ್ಗದಲ್ಲೂ ಕೂಡ ಬಂದು ನಿಂತ್ಕೊಂತಾ ಇತ್ತು. ಶಿವಮೊಗ್ಗದಿಂದ ತಾಯಿ ನಮ್ಮ ಸಾಗರ, ನಮ್ಮ ತಾಳಗುಪ್ಪಕ್ಕೆ ಮೀಟರ್ ಗೇಜ್ ಇತ್ತು. ಮೀಟರ್ ಗೇಜ್ ಟ್ರೈನ್ಗಳು ಮುಚ್ಚೋಂತಲ್ಲ. ಈಗ ಇದನ್ನು ಆಧುನೀಕರಣ ಮಾಡಿ ಬ್ರಾಡ್ಗೇಜ್ 180 ಕೋಟಿ ವೆಚ್ಚ ಮಾಡಿ ಬ್ರಾಡ್ಗೇಜ್ ಮಾಡಿ ಇವತ್ತು ಕೂಡ 4-5 ಟ್ರೈನ್ಗಳು ನಮ್ಮೂರಿಗೆ ಬರ್ತಾ ಇದೆ ಅಂದ್ರೆ ಅದ್ರ ಹಿಂದೆ ನಿಮ್ಮ ರಾಘಣ್ಣ, ನಿಮ್ಮ MP, ನಿಮ್ಮ ಬಿಜೆಪಿಯ ಒಂದು ಪ್ರತಿಫಲ ಅಂತ ಇವತ್ತು ಅಭಿಮಾನಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಆಸೆ ಇದೆ ಮುಂದೆ ಬರೋದ್ರಲ್ಲಿ ಕೊಂಕಣ್ ರೈಲ್ವೆಗೆ ಲಿಂಕ್ ಮಾಡ್ಲಿಕ್ಕೆ, ಇನ್ನು ಕಡೆಗೆ ಹುಬ್ಳಿಗೆ ಲಿಂಕ್ ಮಾಡುವಂತ ಪ್ರಯತ್ನಗಳು ಆದ್ರೆ ನನ್ನ ತಾಯಿ 500-600 ರೂಪಾಯಿ ಕೊಟ್ಟು ಬಸ್ಸಲ್ಲಿ ಲಕ್ಸುರಿ ಬಸ್ಸಲ್ಲಿ ಹೋಗ್ಕಿಂತ ಕೆಂಪಸ್ ಅಷ್ಟು ದುಡ್ಡು ಕೊಡೋಕ್ಕಿಂತ ಬರೋದ್ರಿಂದ ಟ್ರೈನಲ್ಲಿ 70-80 ರೂಪಾಯಿಯಲ್ಲಿ ಬಂದ್ಕೊಂಡು ಆರಾಮ ಹೋಗುವಂತ ವ್ಯವಸ್ಥೆನ ಮಾಡಬಹುದು. ಇಲ್ಲಿ ಬೆಳೆಯುವಂತ ಅನಾನಸ್ ಇರ್ಬೋದು, ಇಲ್ಲಿ ಬೆಳೆಯುವಂತ ಶುಂಠಿ ಇರ್ಬೋದು, ಹೂವು ತರಕಾರಿಗಳಿರ್ಬೋದು, ಗೂಡ್ಸ್ ಟ್ರೈನ್ ಮುಖಾಂತರ 10 ರಾಜ್ಯಗಳಿಗೆ ಸಂಪರ್ಕವನ್ನು ಮಾಡುವಂತ ಪ್ರಯತ್ನ ಮಾಡಬಹುದು. ಆ ದಿಕ್ಕಲ್ಲಿ ಪ್ರಯತ್ನ ಮಾಡಲಿಲ್ವಾ? ಜೋಗ್ ಫಾಲ್ಸ್ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಅದೇ ಜಾಗವನ್ನ BR ಶೆಟ್ಟಿಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮಾಡಕ್ಕೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರು. ಆ ಜಾಗವನ್ನ ತಾಯಿ ದುಬೈಲಿ ಅವರ ಶೇರ್ ಮಾರ್ಕೆಟ್ ವ್ಯಾಲ್ಯೂನ ಹೆಚ್ಚಿಗೆ ಮಾಡ್ಲಿಕ್ಕೋಸ್ಕರ ಉಪಯೋಗಿಸ್ಕೊಂಡ್ರೆ ಗೊತ್ತಾದ್ಮೇಲೆ ನಮ್ಮ ಸರ್ಕಾರ ನಿಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿಸಿ ನಮ್ಮ ಸರ್ಕಾರದಿಂದ ಇವತ್ತು 180 ಕೋಟಿ ಬಜೆಟ್ ಹಣವನ್ನ ಇರಿಸಿ ಇವತ್ತು 80 ಕೋಟಿ ವೆಚ್ಚವನ್ನು ಮಾಡಿ ಅಭಿವೃದ್ಧಿ ಮಾಡುವಂತ ಕಾರ್ಯ ಪೂರ್ತಿ ಆಯ್ತು. ದಿನಕ್ಕೆ 5,000 ಜನ ಪ್ರವಾಸಿಗರು ದಿನ ಬರೋ ರೀತಿಯಲ್ಲಿ ಆದ್ರೆ ಇಲ್ಲಿರುವಂತ ಅಂಗಡಿ, ಹೋಟೆಲ್, ತರಕಾರಿ ರಿಪೇರಿ ಆಗಿ ಶಾಪ್ಗಳಿಗೆ ಉದ್ಯೋಗ ಸೃಷ್ಟಿ ಮಾಡಬಹುದಲ್ವಾ? ಸಿಗೊಂದು ತಾಯಿಯ ಸಂವಿಧಾನಕ್ಕೆ ಸೇತುವೆ ಮಾಡಕ್ಕೆ ಯಡಿಯೂರಪ್ಪ ಸರ್ಕಾರ ಬರ್ಬೇಕಾಗಿತ್ತ? ಮೋದಿಜಿಯವರು ಬರ್ಬೇಕಾಗಿತ್ತ? ಶರಾವತಿ ಮುಳುಗಡೆ ಅವರಿಗೆ ಇನ್ನೂ ಕೂಡ ನ್ಯಾಯ ಒದಗಿಸುವಂತ ದೊಡ್ಡ ತಪ್ಪು ಕಾಂಗ್ರೆಸ್ ಅವರ ಪಾಪದ ಕೂಸು ಇವತ್ತು ನಮಗೆ ಬೆಳೆ ತೋರಿಸುವಂತ ಪ್ರಯತ್ನ ಅಂತ ಮಾಡ್ತೀರಾ ನೀವು? 1982 ಕೂಡ ತಾಯಿ ನಿಮಗೆ ಅಧಿಕಾರ ಇತ್ತು, ನಿಮ್ಮ ಮುಖ್ಯಮಂತ್ರಿಗೆ ನೀವೇ ಮಾಡಬಹುದಿತ್ತು. 1982 ನಂತರ ಅರಣ್ಯ ಫಾರೆಸ್ಟ್ ರೈಟ್ ಆಕ್ಟ್ ಬಂದಾದ್ಮೇಲೆ ಏನೇ ಮಾಡ್ಕೊಂಡು ಡೆಲ್ಲಿಯಿಂದ ಪರ್ಮಿಷನ್ ತಗೊಂಡ್ಬೇಕು ತಾಯಿ. ಆ ಕೆಲಸ ದೇವ್ರ ಮೆಚ್ಚ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ವಿ. ಮತ್ತೆ 2-3 ಜನ ಕೋರ್ಟ್ಗೆ ಹೋಗ್ತಾರೆ. ಮನೆ ಸರ್ಕಾರದಲ್ಲಿ ಕಾಂಗ್ರೆಸ್ ನಾಯಕರು ಹೇಳಿದ್ರು ನಮ್ಮ ಸರ್ಕಾರ ಭರ್ತಿ ಮಾಡಿ, ಯಾಕೆ ಆಯ್ತಲ್ಲ 10 ತಿಂಗಳು ಆಯ್ತಲ್ಲ. ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಸಿದ್ದರಾಮಯ್ಯನವರು ಆಗಿದ್ರು, ಕುಮಾರಸ್ವಾಮಿಯವರು ಕೂಡ ಆಗಿದ್ರು. ಯಾರ್ಯಾರು ಕಂದಾಯ ಭೂಮಿಯ ಸಾಗುವಳಿ ಮಾಡ್ಕೊಂಡಿದ್ದೀರಿ ನಿಮ್ಗೆಲ್ಲರೂ ಕೂಡ ಪದ ಕೊಟ್ಟಾಗಿದೆ. ಅರಣ್ಯದಲ್ಲಿ ಯಾರು ಸಾಗುವಳಿ ಮಾಡಿದ್ರೆ ಯಾರು ಕೂಡ ಕಾನೂನು ಪ್ರಕಾರ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಅದೇ ಚುನಾವಣೆ ಬಂದಿದೆ, ಎಲ್ರಿಗೂ 10 ಪದ ಕೊಡಿಸಿದ ಭಾಷಣ ಮಾಡುವಂಥದ್ದು. ಮೊನ್ನೆ ಆಶ್ಚರ್ಯ ಆಗುತ್ತೆ, ಗೌರವ ಹಾಲಪ್ಪನವರೇ ಮೊನ್ನೆ ಒಂದು ಪೇಪರ್ ಬಂದಿದೆ, ನಿನ್ನೆ ಸುರ್ಜಿವಾಲ ಕಾಂಗ್ರೆಸ್ ಮುಖಂಡರು ತಾಯಿ ಎಲ್ಲ ತಾಯಿಗಳಿಗೂ 1 ಲಕ್ಷ ಹಣವನ್ನ ನಾವು ಕೊಡ್ತೀವಿ. ಸಂತೋಷ ತಾಯಿ, ನಮ್ಮ ತಾಯಿಗೆ ಸಿಕ್ಕರೆ ಅದಕ್ಕೆ ಸಂತೋಷ ಏನ್ ಬೇಕು? ಒಬ್ಳು ಹೆಣ್ಮಗಳು 1 ಲಕ್ಷ ಕೊಡಬೇಕು ಅಂದ್ರೆ ನಮ್ಮ ದೇಶದಲ್ಲಿ ಒಟ್ಟು 60 ಕೋಟಿ ಮಹಿಳೆಯರಿದ್ದಾರೆ. ಸುಮಾರು ಒಬ್ಳು ತಾಯಿ 1 ಲಕ್ಷ ಕೊಡ್ಬೇಕು ಅಂದ್ರೆ 60 ಲಕ್ಷ ಕೋಟಿ ಬೇಕು. ಹೋಗ್ತಾನೆ 60 ಲಕ್ಷ ಕೋಟಿ ಬೇಕಾನೆ. ನಮ್ಮ ದೇಶದ ಬಜೆಟ್ ಎಷ್ಟು ತಾಯಿ? 40ರಿಂದ 45 ಲಕ್ಷ ಕೋಟಿ. ಬರೀ ತಾಯಿಗೆ 1 ಲಕ್ಷ ಕೋಟಿ ತಾಯಿ ದೇಶ ನಡೆಸಕ್ಕೆ ಸಾಧ್ಯನಾ? ಇವ್ರು ನಂಬೋದ ಕಾಂಗ್ರೆಸ್ ಅವ್ರನ್ನ? ಇವ್ರು ಸ್ಪರ್ಧೆ ಮಾಡಿದ್ರೆ 200 ಲಕ್ಷದ ಸೀಟಿಗೆ ಅಧಿಕಾರಕ್ಕೆ ಬರೋದಂತ ಗೊತ್ತಿದೆ.
ರಾಹುಲ್ ಗಾಂಧಿ ಅವರು ಜಾಗ ಖಾಲಿ ಮಾಡಿ ಕೇರಳಕ್ಕೆ ಬಂದಲ್ಲೇ 1 ವರ್ಷ ಆಯ್ತು. ತಾಯಿ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ಹೋಗಾಯ್ತು. ತಾಯಿ ವಿರೋಧ ಪಕ್ಷ ನಾಯಕನಾಗಬೇಕು ಅಂದ್ರೆ 46 ಕ್ಷೇತ್ರದಲ್ಲಿ 543 ತಾಯಿ ಒಟ್ಟು ಸೀಟ್ ಇರೋದು. ಅವ್ರು ಗೆಲ್ಲಬೇಕಾಗಿರೋದು 46 ಸೀಟ್ ಗೆದ್ರೆ ವಿರೋಧ ಪಕ್ಷ ನಾಯಕ ಸಾಧನೆ ಸಿಗುತ್ತೆ. ಅದು ಕೂಡ ಗೆಲ್ಲಕ್ಕಾಗಿಲ್ಲ. ಹಾಗೆ ಇವ್ರು ಮಾತಾಡಿ ನೀವು ನಂಬ್ತೀರಾ? ಗ್ಯಾರಂಟಿ ವಿಚಾರದಲ್ಲಿ ದೊಡ್ಡ ಭಾಷಣ ಮಾಡಿದ್ರು ತಾಯಿ. ನಮ್ಮ ಹಾಲಪ್ಪರು ಮಾತಾಡ್ತಾ ಹೇಳಿದ್ರು ತಾಯಿ ಗ್ಯಾರಂಟಿ ವಿಚಾರದಲ್ಲಿ ಚುನಾವಣೆ ಪೂರ್ವದಲ್ಲಿ ಹೇಳಿದ್ದು ಸಂತೋಷ. ಅದೇ ಚುನಾವಣೆ ನಂತರ ನೀವು ನಂಬಿ ಅವ್ರಿಗೆ ಓಟ್ ಹಾಕಿದ್ದು ಹಾಲಪ್ಪಂತ ಒಬ್ಬ ನಾಯಕನ ನಾವು ಕಳ್ಕೊಂಡಾಗ, ಬಿಜೆಪಿ ಸರ್ಕಾರ ಕಳ್ಕೊಂಡಾದ್ಮೇಲೆ ಇವತ್ತು ಈ ಸರ್ಕಾರ ಬಂದು 1 ವರ್ಷ ಆಯ್ತಲ್ಲ, ತಾವೇ ಅಷ್ಟೇ ಮಾಡಿ 10 ಕೆಜಿ ಅಕ್ಕಿ. ಇವತ್ತು 1 ಅಗಳು ಅಕ್ಕಿ ಕೊಡ್ತಿರೋದು ನಮ್ಮ ಮೋದಿಜಿಯವ್ರು ತಾನೆ. ಕಾಂಗ್ರೆಸ್ 1 ಅಗಳು ಅಕ್ಕಿ ಕೂಡ ಕೊಡ್ತಾ ಇಲ್ಲ. ಎಲ್ಲ ಪದವೀಧರ ಯುವಕರಿಗೆ ನಿರುದ್ಯೋಗಿ ಭತ್ಯೆ ಯಾರಿಗೆ ಬರ್ತಿದೆ ಕೈ ಎತ್ತಿ ದಯಮಾಡಿ. ತಾಯಿ ನಮ್ಮ ಶಾಲೆ ಮಕ್ಕಳು ಕಳಿಸುವಂತ ನಮ್ಮ ಅಕ್ಕ ತಂಗಿಯರನ್ನ ಬೆಳಿಗ್ಗೆ ಶಾಲೆ ಕೆಂಪಸ್ ಸಿಗ್ತಾ ಇದೆಯಾ ನನಗೆ? ನಿನ್ನೆ ತೀರ್ಥಹಳ್ಳಿ ಒಬ್ಬ ಬಡವ ಹೇಳ್ಕೊಂತಿದ್ದ ಜ್ಞಾನೇಂದ್ರನ ಅಂತ ತೀರ್ಥಹಳ್ಳಿ ಸಭೆಯಲ್ಲಿ, ಅಣ್ಣ ನೀನ್ ಇಷ್ಟೊಂದು ಭಾಷಣ ಮಾಡಿದ್ಯಾ, ನಾನು ಒಂದು ಲೆಕ್ಕ ಕೊಡ್ತೀನಿ ಅಂತ. ಕೊಡಪ್ಪ ಅಂತ ಅಂದ್ರು ಜ್ಞಾನೇಂದ್ರನ. ಅಣ್ಣ ನನಗೆ ಮೊದಲಿಂದನೂ ಕೂಡ ಒಂದು ಪದ್ಧತಿ, ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡಾದ್ಮೇಲೆ ದಿನ ಸಂಜೆ ನಾನು 1 ರಿಂದ 2 ಕ್ವಾರ್ಟರ್ ನಾನು ಕುಡಿಯುವಂತ ಅಭ್ಯಾಸ. ಇಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ 22-23 ರೂಪಾಯಿ ಚೀಪರ್ ಸಿಗ್ತಾ ಇತ್ತು. ಈಗ 50-60 ರೂಪಾಯಿ ಆಗಿದೆ. ನಾನು ದಿನಕ್ಕೆ 50 ರೂಪಾಯಿ ಅಬಕಾರಿ ಸುಂಕ, ದಿನಕ್ಕೆ 50 ರೂಪಾಯಿ ಟ್ಯಾಕ್ಸ್ ನಾನೇ ಕಟ್ತಾ ಇದ್ದೀನಿ. ನಾನು ದಿನಕ್ಕೆ 2 ಕ್ವಾರ್ಟರ್ ತಗೊಂತೀನಿ. ತಿಂಗಳಿಗೆ 30 ದಿನಕ್ಕೆ 3,000 ರೂಪಾಯಿ ಆಯ್ತಲ್ಲ. 1 ಕ್ವಾರ್ಟರ್ಗೆ 50 ರೂಪಾಯಿ, 2 ಕ್ವಾರ್ಟರ್ 100 ರೂಪಾಯಿ ಆಯ್ತು. 3 ದಿನಕ್ಕೆ ಎಷ್ಟು? 3,000 ಆಯ್ತು. ನನ್ನ ಜೋಬಿನಲ್ಲಿ ಸಿದ್ದರಾಮಯ್ಯ ಅವರು ಕಿತ್ಕೊಂಡು 2,000 ನನ್ನ ಹೆಂಡತಿ ಕೊಡ್ತಾರೆ, ಇನ್ನೊಂದು 1,000 ರೂಪಾಯಿ ಸಿದ್ದರಾಮಯ್ಯ ಜೋಬಿನಲ್ಲಿ ನಂದೇ ದುಡ್ಡು ಉಳಿತಾ ಇದೆಯಾ ಅಂತ ಅಂದ. ಇದು ನಿಜ ಅಂತೆ. ಬಡವ್ರ ಜೋಬನ್ನ ಕಳ್ಳನ್ನ ಕಿತ್ತು ಈ ರೀತಿಯಂತ ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ ನೀವು. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ ತಾಯಿ 100 ರೂಪಾಯಿ ಆಗೋ ಕೆಲಸ 1,000 ರೂಪಾಯಿ ಬೇಕು. ಮುದ್ರೆ ಶುಲ್ಕಾಂಗ ರೇಟು ಹೆಚ್ಚಿಗೆ ಮಾಡಿದ್ದಾರೆ. ಹೈನುಗಾರಿಕೆ ಮಾಡ್ಕೊಂಡು ನೀವೇನು ಹಾಲು ಕರೆದು ಡೈರಿ ಕೊಡ್ತಾ ಇದ್ದೀರಿ. 1 ಲೀಟರ್ ಹಾಲಿಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡಬೇಕು ಅಂತೇಳಿ ಬಿಜೆಪಿ ಸರ್ಕಾರ ಕಾನೂನು ತಂದಿತ್ತು. ಸರ್ಕಾರ ಬಂದು ಕಳೆದ 9 ತಿಂಗಳಿಂದ ಇವತ್ತಿನೂ ಕೂಡ ಹಾಲಿನ ಬೆಂಬಲ ಬೆಲೆ ಪ್ರೋತ್ಸಾಹ ಧನವನ್ನು ಕೊಡುವಂತ ಕೆಲಸ ಮಾಡಿಲ್ಲ. ಇಡೀ ರಾಜ್ಯದಲ್ಲಿ 27 ಲಕ್ಷ ರೈತರಿಗೆ ಸುಮಾರು 680 ಕೋಟಿ ಕೊಡುವಂತ ಬಾಕಿ ಉಳಿಸ್ಕೊಂಡಿರಲಿಲ್ಲ. ನಮ್ಮ ಕೇಂದ್ರ ಕಡೆ ಬೆಳೆ ಕೊಡಿಸ್ತಿರಲ್ಲ. ರೈತರ ಕೋಟಿ ಕೃಷಿ ಸನ್ಮಾನ ಯೋಜನೆ ತಾಯಿ ಬರ್ತಾ ಇದೆ. ನಮ್ಮ ಹೆಣ್ಮಕ್ಳು ದೊಡ್ಡ ಸಂಖ್ಯೆಯಲ್ಲಿ ತಾಯಿ. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅವ್ರ ಮನೆಗೆ ಪುಣ್ಯತಿಥಿಗೆ ಅಂತ ಹೋದಾಗ ರಾಘವೇಂದ್ರ ರಾಜ್ಕುಮಾರ್ ಹೇಳ್ಕೊಂಡ್ರಂತೆ, ಬಸವರಾಜ ಬೊಮ್ಮಾಯಿ ಅವರೇ ನಮ್ಮ ತಾಯಿ ಬದುಕಿದ್ದಾಗ ಹೇಳ್ತಾ ಇದ್ರು, ನಿಮ್ ತಂದೆ ಎಸ್.ಆರ್. ಬೊಮ್ಮಾಯಿ 10 ವರ್ಷಗಳ ಮುಖ್ಯಮಂತ್ರಿ ಆದಾಗ ನಮ್ಮ ಮನೆ ಒಂದು ಗ್ಯಾಸ್ ಸಿಲಿಂಡರ್ LPG ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಬೇಕು ಅಂತ ಹೇಳಿ ಫೋನ್ ಮಾಡಿದ್ರಂತೆ. ಅದನ್ನ ಪದೇ ಪದೇ ಹೇಳ್ತಾ ಇದ್ರು ಅಂತ ಹೇಳಿ ಆ ಒಂದು ಪುಣ್ಯತಿಥಿ ಸಂದರ್ಭ ನೆನೆಸ್ಕೊಂಡ್ರೆ ಬಸವರಾಜ ಬೊಮ್ಮಾಯಿ ಅವರು ಹೇಳಿದಂತ ಮಾತು. ಯಾಕೆ ಇವತ್ತು ಈ ಮಾತು ನೆನೆಸ್ಕೊತೀನಿ ಅಂತ ತಾಯಿ, ಇವತ್ತು ಅಂತ ಶ್ರೀಮಂತರ ಮನೆಗೆ ಗ್ಯಾಸ್ ಸಿಲಿಂಡರ್ ಬರ್ಲಿಕ್ಕೆ ಇವತ್ತು ಫೋನ್ ಮಾಡಿದ್ರು ಅಂದ್ರೆ MP ಲೆಟ್ರು ಬೇಕು, MLA ಲೆಟ್ರು ಬೇಕು, 8,000 ಲಂಚ ಕೊಡ್ಬೇಕಿತ್ತು, 8 ವರ್ಷ ಕಾಯ್ಬೇಕಾಗಿತ್ತು. ಆದ್ರೆ ಇವತ್ತು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಗಂಡು ಮಕ್ಕಳು ಬೀಡಿ ಸಿಗರೇಟ್ ಸೇರ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂತಾರೆ. ಈ ತಾಯಿ ಮನೆಯಿಂದ ಗಂಡ ಮಕ್ಕಳಿಗೆ ಅಡಿಗೆ ಮಾಡಿ ಅಲ್ಲಿ ಬಿದ್ದಂತ ಕಟ್ಕೆಯನ್ನ ಆರಿಸಿ ಒಲೆ ಉರಿ ಮಾಡಿ, ಒಲೆ ಹತ್ತಲಿಲ್ಲ ಅಂದ್ರೆ ಊದ್ಗೊಳೆ ತಗೊಂಡು ಊದಿ ಅಸ್ತಮರ ತುತ್ತ ತನ್ನ ಆರೋಗ್ಯವನ್ನು ಹಾಳು ಮಾಡ್ಕೊಂತಿದ್ಯಾ? ಹಾಗೆ ನಿಮಗೆ ಆರೋಗ್ಯವಂತ ಸಮಾಜವನ್ನ ಕಟ್ಟಬೇಕು ಅಂತ ನಿಮಗೆ 10 ಕೋಟಿ ಕುಟುಂಬಗಳಿಗೆ LPG ಗ್ಯಾಸ್ ಕನೆಕ್ಷನ್ ಕೊಡುವಂತ ಕೆಲಸವನ್ನ ಮಾಡಿದ್ರಲ್ಲ. 12 ಕೋಟಿ ಶೌಚಾಲಯ ಕೊಟ್ರಲ್ಲ. 4 ಕೋಟಿ ಮನೆಗಳನ್ನ ಕೊಡುವಂತ ಕೆಲಸಗಳು ಆಯ್ತಲ್ಲ. ನಮ್ಮ ಅಪ್ಪ ಅಮ್ಮಂಗೆ ಶುಗರ್ BP ಇದ್ರೆ ಜನೌಷಧಿ ಕೇಂದ್ರದಿಂದ ತಂದ್ರೆ 100 ಸಿಗುವಂತ ಮಾತ್ರೆ ಬರೀ 10 ರೂಪಾಯಿ ಸಿಗುವಂತ ಕಾರ್ಯಕ್ರಮ ಮಾಡಿದ್ರಲ್ಲ. ನನ್ನ ಮಗಳು ಮದುವೆಗೋಸ್ಕರ ವಿದ್ಯಾಭ್ಯಾಸಕ್ಕಂತ ದುಡ್ಡು ಅಕಸ್ಮಾತ್ ನಮ್ಮಲ್ಲಿ ಕಿಡ್ನಿ ಕ್ಯಾನ್ಸರ್ ಹಾರ್ಟ್ ರೋಗ ಬಂದ್ರೆ ಮೋದಿಜಿಯವರು ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಅನ್ನು ನಿಮ್ಗೆಲ್ಲ ಕೊಟ್ಟಿದ್ದಾರಲ್ಲ. APL ಕುಟುಂಬಕ್ಕೆ 2 ಲಕ್ಷ, BPL ಕುಟುಂಬಕ್ಕೆ 5 ಲಕ್ಷ 1 ವರ್ಷಕ್ಕೆ. ತಾಯಿ ಶ್ರೀಮಂತ ತೋರಿಸುವಂತ ಆಸ್ಪತ್ರೆಯಲ್ಲಿ ಬಡವ್ರ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನು ಜಾರಿ ತಂದ್ರಲ್ಲ ಮೋದಿಜಿಯವರು. ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಒಟ್ಟು 2,81,000 ಜನ ನಮ್ಮ ಬಡವರು, ನಮ್ಮ ರೈತರ ಮಕ್ಕಳು, ಹಿಂದುಳಿದ ವರ್ಗದ ಮಕ್ಕಳು ಶ್ರೀಮಂತ ತೋರಿಸುವಂತ ಆಸ್ಪತ್ರೆ ತೋರಿಸಿದಂತ ಬಿಲ್ಲು 260 ಕೋಟಿಯನ್ನ ನಮ್ಮ ಕೇಂದ್ರ ಸರ್ಕಾರ ಬಡವರ ದುಡ್ಡನ್ನ ಆಸ್ಪತ್ರೆ ಪೇಮೆಂಟ್ ಮಾಡುವಂತ ಕೆಲಸವನ್ನ ಮಾಡಿದೆಯಲ್ಲ. ಅಂದ್ರೆ ಈ ರೀತಿ ತಾಯಿ ನಿಮಗೆ ಜೀವವನ್ನ ಕಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ. ದಯಮಾಡಿ ಕೈ ಮುಗಿ ವಿನಂತಿ ಮಾಡ್ಕೊತೀವಿ, ನಿಮ್ ರಾಗನ ತಾವು ಆಶೀರ್ವಾದ ಮಾಡಿದ್ದೀರಿ.
ನಿಮ್ ರಾಜಣ್ಣ ಒಬ್ಬ MP ಅಂತ ನೀವು ಕರಿತೀರಿ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಮೆಂಬರ್ ಆಫ್ ಪಂಚಾಯತ್, ಒಬ್ಬ ಗ್ರಾಮ ಪಂಚಾಯತಿಯ ಸದಸ್ಯರ ರೀತಿಯಲ್ಲಿ ಶಿಕಾರಿ ಬಂದು ಸಿಗ್ತೀನಿ ನಿಮ್ ರಾಜಣ್ಣ. ಶಿವಮೊಗ್ಗ ಬಂದ್ರು ಕೂಡ ನಿಮ್ ರಾಜಣ್ಣ ಸಿಗ್ತಾನೆ. ನಮ್ಮಪ್ಪ ಮುಖ್ಯಮಂತ್ರಿ ಆಗಿರುವಂತ ಬೆಂಗಳೂರಿನ ಸಮಯವನ್ನು ಹಾಳು ಮಾಡಿಕೊಳ್ಳದೆ ನಮ್ಮ ಕೇಂದ್ರ ಮತ್ತೆ ನಮ್ಮ ರಾಜ್ಯಕ್ಕೆ, ನಮ್ಮ ಶಿವಮೊಗ್ಗಕ್ಕೆ ಏನೇನ್ ಬೇಕು? ವಿಮಾನ ನಿಲ್ದಾಣ. ನಾವು ಶ್ರೀಮಂತರ ಮಕ್ಕಳು ಓಡಾಡಕ್ಕೋಸ್ಕರ ವಿಮಾನ ನಿಲ್ದಾಣ ಅಲ್ಲ, ಕೈಗಾರಿಕೋದ್ಯಮಗಳು ಬರಬೇಕು, ಫ್ಯಾಕ್ಟರಿಗಳನ್ನ ಶುರು ಮಾಡಬೇಕು. ನಮ್ಮ ರೈತರ ಮಕ್ಕಳು ಉದ್ಯೋಗ ವಿದ್ಯಾಭ್ಯಾಸ ಮಾಡಿದ್ದಾರೆ, ಅಪ್ಪನ ಜೊತೆ ಹೋಗಿ ಹೊಲದ ಕೆಲಸ ಮಾಡೋಕ್ಕಲ್ಲ, ಉದ್ಯೋಗ ಮಾಡಬೇಕು, ಸರ್ಕಾರಿ ಕೆಲಸ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಫ್ಯಾಕ್ಟರಿಗಳು ಬರಬೇಕು, ನಮ್ಮ ರೈತರ ಮಕ್ಕಳು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತ ಪ್ರಯತ್ನಗಳು ಆಯ್ತಲ್ಲ. 30-40 ಟ್ರೈನ್ಗಳು ಬರ್ತಾ ಇದೆಯಲ್ಲ ಇವತ್ತು. ಸುಮಾರು 100 BSNL ಟವರ್ಗಳನ್ನ ನಮ್ಮ ಸಾಗರ ಹೊಸನಗರಿ ಭಾಗದಲ್ಲಿ ಸ್ಯಾಂಕ್ಷನ್ ಮಾಡಿಸುವಂತ ಪ್ರಯತ್ನ ಆಗಿದೆಯಲ್ಲ. ನಮ್ಮ ತಾಲೂಕಿನಲ್ಲಿರುವಂತ ರೈಲ್ವೆ ಸ್ಟೇಷನ್ಗೆ ಪ್ರಧಾನಮಂತ್ರಿಗಳು ಮೊನ್ನೆ ಇಲ್ಲಿ 20 ಕೋಟಿ, ನಮ್ಮ ಅರಸಾಳಕ್ಕೆ 20 ಕೋಟಿ, ನಮ್ಮ ಶಿವಮೊಗ್ಗಕ್ಕೆ 20 ಕೋಟಿ, ನಮ್ಮ ಸಾಗರಕ್ಕೆ 20 ಕೋಟಿ ಅಪ್ಪ, 100 ಕೋಟಿ ರೂಪಾಯಿ ಕೊಟ್ಟು ಈ 4 ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ ಮಾಡಿಸುವಂತ ಕೆಲಸ ಈಗಾಗಲೇ ಶುರುವಾಗಿದೆಯಲ್ಲ. ಯಾವುದು ಕೂಡ ಆಶ್ವಾಸನೆ ಅಲ್ಲ ತಾಯಿ. ಸ್ವಾತಂತ್ರ್ಯ ಬಂದ ಮೇಲೆ 1 ಕಿಲೋಮೀಟರ್ ಕೂಡ ರೈಲ್ವೆ ಹಳಿ ಹಾಕುವಂತ ಕೆಲಸ ಮಾಡಲಿಲ್ಲ. ಇವತ್ತು 2,000 ಕೋಟಿ ಖರ್ಚು ಮಾಡಿ ಶಿವಮೊಗ್ಗ ರಾಣಿಬೆನ್ನೂರು ಈಗಾಗಲೇ ರೈಲ್ವೆ ಹಳಿ ಹಾಕುವಂತ ಕೆಲಸ ಶುರುವಾಗಿದೆ. ಫ್ಲೈಓವರ್ಗಳು ಆಗ್ತಾ ಇದೆ. ಇಷ್ಟೆಲ್ಲ ಕೆಲಸಗಳು ಆಗ್ತದೆ. ಹಿಂದೆ ಇಲ್ಲೂ ಕೂಡ ನಿಮ್ಮ ಅಪ್ಪ ಅಂತ ತೆರಿಗೆ ಕಟ್ತಾ ಇದ್ರು, ಇವತ್ತು ಕಟ್ತಾ ಇದ್ದಾರೆ. ಹಿಂದೆ ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇವತ್ತೇ ಕೆಲಸ ಆಗ್ತಾ ಇದೆ. ನಿನ್ನೆ ಒಬ್ಬ ಕಾಂಗ್ರೆಸ್ ನಾಯಕರ ಸ್ಟೇಟ್ಮೆಂಟ್, ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ್ರೆ ಆರ್ಟಿಕಲ್ 370 ಜಮ್ಮು ಕಾಶ್ಮೀರದಿಂದ ವಾಪಸ್ ತೆಗಿತೀವಿ. ನಾಚಿಕೆ ಆಗ್ಬೇಕಲ್ಲ. ನಿಮ್ ಯೋಗ್ಯತೆ ನೀವೊಂದು ಮಾಡಿಲ್ಲ, ನಿಮ್ಮ ಅಜ್ಜ ನಿಮ್ಮ ಮುತ್ತಜ್ಜ ಮಾಡಿದ ತಪ್ಪು, ನೇರು ಪ್ರಧಾನಮಂತ್ರಿ ಇದ್ದಾಗ ಅಡಾಡಂತ ಕೆಲಸ ಆದಂತ ತಪ್ಪನ್ನ ಸರಿ ಮಾಡುವಂತ ಕೆಲಸವನ್ನ ಅಮಿತ್ ಶಾ ಜಿ ಅವರು ನರೇಂದ್ರ ಮೋದಿ ಮಾಡಿದ ತಾಯಿ. ಅಲ್ಲಿರುವಂತಹ ಹೆಣ್ಮಕ್ಳಿಗೆ ತಾಯಿ ಕಾಶ್ಮೀರಲ್ಲಿ ಅವ್ರ ಅಪ್ಪನ ಹಸ್ತ ಕೂಡ ಕೊಡಂಗಿಲ್ಲ. ಅಲ್ಲಿ ಹೆಣ್ಮಕ್ಳಿಗೆ ಕೆಟ್ಟ ಕಾನೂನು ಇತ್ತು. ಇಂಥ ಸಂದರ್ಭದಲ್ಲಿ ಅಲ್ಲಿ ರಕ್ಷಣೆ ಕೊಡೋದಕ್ಕೆ ಕೆಲಸ ಮಾಡಿದ್ರೆ ಅದನ್ನ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. 400 ವರ್ಷಗಳ ಹೋರಾಟ ತಾಯಿ. ರಾಮ ಮಂದಿರ ನಿರ್ಮಾಣ ಆಗ್ಬೇಕು. ನದಿ ಸರಾಯಿ ನದಿಯಲ್ಲಿ ನೀರು ಎಷ್ಟು ಹರಿದೋಯ್ತು, ನಮ್ಮ ಕರ ಸೇವಕರ ರಕ್ತನೂ ಕೂಡ ಅಷ್ಟೇ ಆಗಿರುತ್ತೆ. ಅದೇ ಇವತ್ತು ನಮ್ಮ ಯೋಗತನೆ ನಾವೆಲ್ಲೂ ಕೂಡ ಕಣ್ತುಂಬಿ ಆ ಬಾಲರಾಮನ ಅಯೋಧ್ಯೆ ದೇವಸ್ಥಾನವನ್ನು ನೋಡುವಂತ ಅವಕಾಶ ನಮಗೆ ಸಿಗ್ತಲ್ಲ. ಅದ್ರ ಬಗ್ಗೆನೂ ಕೂಡ ಯಾವ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಆಮಂತ್ರಣ ಕೊಟ್ಟು ಕೂಡ ಯಾರು ಬರಲಿಲ್ಲ. ಈ ರೀತಿ ದೇಶ ವಿರೋಧಿ, ರಾಷ್ಟ್ರ ವಿರೋಧಿ, ಹಿಂದೂ ವಿರೋಧಿಯ ಒಂದು ಚಿಂತನೆ ಇರುವಂತ ಈ ಕಾಂಗ್ರೆಸ್ ಪಕ್ಷ ಬೇಕು. ಅಥವಾ ಮುಂದೆ ನಮ್ಮ ತಾಯಂದರಿಗೆ, ನಮ್ಮ ಯುವಕರಿಗೆ, ನಮ್ಮ ರೈತರಿಗೆ, ನಮ್ಮ ಬಡವರಿಗೆ ಭವಿಷ್ಯ ಕಟ್ಟುವಂತ ಸಂಪಕ್ಷದ ನರೇಂದ್ರ ಮೋದಿಜಿಯವರು ತೀರ್ಮಾನ ಆಗುವಂತ ಚುನಾವಣೆ ಇದು. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ಜೀವ ಉಳಿಸುವಂತ ಕೆಲಸವನ್ನು ಮಾಡಿದ್ರಲ್ಲ. ನಮ್ಮನೇಲೆ ಸಾವಾದ್ರೆ ಮಣ್ಣು ಮಾಡುವಂತ ಕೂಲಿ ಆಳು ಕರ್ಕೊಂಡು ಮಣ್ಣು ಮಾಡುವಂತ ದುಸ್ಥಿತಿ ಇದ್ದಾಗ ನಮ್ಮ ಜೀವನ ಕೊಟ್ಟರಲ್ಲ. ಸ್ವತಃ ತನ್ನ ತಾಯಿಯನ್ನ ಕಳ್ಕೊಂಡಾಗ ದೆಹಲಿಯಿಂದ ಬಂದು 2 ಗಂಟೆ ಅಂತ್ಯಕ್ರಿಯೆಯನ್ನು ಮುಗಿಸಿ ವಾಪಸ್ ದೇಶದ ಕರ್ತವ್ಯ ಅಂತೇಳಿ ತನ್ನನ್ನು ತಾವು ತೋರಿಸ್ಕೊಂಡಂತ ಮೋದಿಜಿಯವರ ನಾಯಕತ್ವಕ್ಕೆ ನಾವೆಲ್ಲರೂ ಕೂಡ ತಾಯಿ ಬರುವಂತ 15 ದಿನ ಬೆಂಬಲ ಕೊಡುವಂತ ಕೆಲಸವನ್ನ, ಹಗಲು ಕೆಲಸವನ್ನು ನೀವು ಮಾಡಿ. ಬಿಜೆಪಿ ನಿಮ್ಮ ಕಮಲ್ದುರ್ಗು JDS ಬೆಂಬಲ ಕೊಟ್ಟಿದೆ. ನಿನ್ನೆ ಕುಮಾರಸ್ವಾಮಿಗಳು ಬಂದಿದ್ರು ನಿನ್ನ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ. ಸುಮಾರು 40-50 ಸಾವಿರದಿಂದ ದೊಡ್ಡ ಜನಸ್ತೋಮದ ನೇತೃತ್ವದಲ್ಲಿ ಚುನಾವಣೆಯ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ದಯಮಾಡಿ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಂತೇನೆ. ಯಾವತ್ತೂ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೋಗ್ತಾ ಇದೆ, ಕೆಲವು ಜಮೀನು, ಕೆಲವು ರೈತರು, ಅನೇಕ ವಿಚಾರಗಳಿದೆ. ಆಗ ಚುನಾವಣೆ ಆದ್ಮೇಲೆ ಮತ್ತೆ ಇದೇ ಜಾಗಕ್ಕೆ ಅಧಿಕಾರಿಗಳು ಕರ್ಕೊಂಡ್ಬಂದು ಕೂತು ಏನೇನು ಸಮಸ್ಯೆಯನ್ನ ಕಮ್ಮಿ ತೊಂದರೆ ಮಧ್ಯದಲ್ಲಿ ಕೆಲಸ ಆಗ್ಲಿಕ್ಕೆ ಏನ್ ಬೇಕು ಅದಕ್ಕೂ ಕೂಡ ನಾನು ಗಮನವನ್ನ ಕೊಡ್ತೀನಿ ಅಂತ ಹೇಳಿ ನಮ್ಮ ಲಲಿತ ತಕ್ಕೂ ಕೂಡ 8 ಸತಿ ಬಂದಿರೋ ವಿಚಾರದಲ್ಲಿ ನನ್ಗೆ ಕಣ್ಮುಂದಿದೆ. ಗಮನವನ್ನ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ದೊಡ್ಡ ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗದವರು, ಪರಿಶಿಷ್ಟ ಪಂಗಡದವರು ತಾವೆಲ್ಲರೂ ಕೂಡ ವಾಸ ಮಾಡ್ತಾ ಇದೆ. ನಮ್ಮ ಮಡಿವಾಳ ಸಮಾಜದ ಬಂಧುಗಳು ಈಗ ತಾನೆ ನಮ್ಮ ಸಾಗರದಲ್ಲಿ ನಾನು ನಮ್ಮ ಹಾಲಪ್ಪ ನೇತೃತ್ವದಲ್ಲಿ ಸುಮಾರು ಒಂದು 100 ಜನರ ನಮ್ಮ ಕೊಟ್ರಪ್ಪನವರ ಜೊತೆ ನಮ್ಮ ರಾಜು ಕಲ್ಲೂರಿ ಇದ್ದಾರೆ, ಅವರ ನೇತೃತ್ವದಲ್ಲಿ ಸಭೆಯನ್ನು ಮಾಡ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ. ರಾಷ್ಟ್ರದ ವಿಚಾರ ಬಂದಾಗ ನಮ್ಮ ಮಡಿವಾಳ ಸಮಾಜ ಮುಂದಿರುವಂತ ಒಂದು ಸಮಾಜ. ಈ ರೀತಿ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಕಾರ್ಯಕ್ರಮವನ್ನ ಆರೈಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾಯಿ ಇಷ್ಟು ಮಾತ್ರ ಹೇಳ್ತೇನೆ. ಇವತ್ತಿನ 15 ದಿನ ಮೋದಿಗೋಸ್ಕರ ಯಾರು ನಮ್ಮಿಂದ ದೂರ ಇದ್ದಾರೆ ಅವ್ರನ್ನ ವಿಶ್ವಾಸ ಕಲಿಸಿ ಅವರಿಗೆ ಕೆಲಸ ಮಾಡುವಂತ ಪ್ರಯತ್ನ ನೀವು 15 ದಿನ ನೀವು ಮಾಡಿ. ಇನ್ ಬರುವಂತ 5 ವರ್ಷ ನಿಮ್ಮ ಹಾಲಪ್ಪಣ್ಣ ನಾನು ಸೇರಿ ನಿಮ್ಮ ಸೇವೆಯನ್ನ ದೇವರ ಮೆಚ್ಚ ರೀತಿಯಲ್ಲಿ ನಾವೆಲ್ಲ ಕೂಡ ಹಿಂದೂ ಮಾಡಿದ್ರೆ ಮುಂದೆ ಕೂಡ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ನಿಮ್ಮ ಮನೇಲಿ ಪೂಜೆ ಮಾಡ್ಬೇಕಾದಾಗ
ನಿಮ್ಮ ಮನೆಗೆ ಒಳ್ಳೇದಾಗ್ಲಿ, ನಿಮ್ಮ ಗಂಡಂಗೆ ಒಳ್ಳೇದಾಗ್ಲಿ, ನಿಮ್ಮ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೂವನ್ನ ಹಾಕ್ಬೇಕಾದಾಗ ಇನ್ನೊಂದು ಹೂವನ್ನ ಹೆಚ್ಚಿಗೆ ದೇವರಿಗೆ ಹಾಕಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳು ಸಮಾಜದ ನರೇಂದ್ರ ಮೋದಿಜಿ ಆಗ್ಲಿ ಅಂತ ಹೇಳಿ ತಾವೆಲ್ಲರೂ ಕೂಡ ಹಾರೈಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಂತ ಸ್ಥಳದಲ್ಲಿ ಇನ್ನೊಂದು ಉಳಿದಿದ್ರೆ ನಿಮ್ ರಾಜನಿಗೂ ಒಳ್ಳೇದಾಗ್ಲಿ ಅಂತ ಆ ಹೂವನ್ನ ತಂದು ದೇವರಿಗೆ ಹಾಕಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೈ ಮುಗಿದು ವಿನಂತಿಯನ್ನ ಮಾಡ್ಕೊಂಡು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆ ಉಸಿರು ಕೂಡ ನಾವು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ತಡ ಆದ್ರೂ ಇಷ್ಟು ದೊಡ್ಡ ಸಂಖ್ಯೆ ತಾವೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಿರಿ. ಪ್ರಾಮಾಣಿಕ ಬರೋದ್ರಲ್ಲಿ ನಿಮ್ಮ ಅಪೇಕ್ಷಿತ ಕೆಲಸ ಮಾಡುವಂತ ಒಂದು ಪ್ರಯತ್ನ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ನಾಯಕರಂತ ಹಾಲಪ್ಪನವರು ಒಬ್ಬ ಉಪಾಧ್ಯಕ್ಷರಾಗಿ ರಾಜ್ಯನೂ ನೋಡಿಕೊಂಡು ಸಾಗರ, ಸಿದ್ದಾಪುರ ಈ ಭಾಗದಲ್ಲಿ ಪ್ರವಾಸವನ್ನು ಮಾಡ್ಕೊಂಡು ಪಕ್ಷಕ್ಕೆ ವಿಜಯನ ಜೊತೆಗೆ ಶಕ್ತಿ ತುಂಬುವಂತ ಕಾರ್ಯಕ್ರಮವನ್ನು ಮಾಡ್ತೇವೆ. ಅವರು ಕೂಡ ಅಭಿನಂದಿಸ್ತಾ, ನಮ್ಮ ಹಕ್ರೆ ಮಲ್ಲಿಕಾರ್ಜುನ್ ಯಾರು ಕೂಡ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ. ಸುಮಾರು 25-30 ವರ್ಷ ಒಬ್ಬ ಗಟ್ಟಿ ಕಾರ್ಯಕರ್ತನ, ಕಾಂಗ್ರೆಸ್ನ ಕಾರ್ಯಕರ್ತ ಆಗಿ ಈ ಕಾಂಗ್ರೆಸ್ನ ನಾಯಕರುಗಳಿಗೆ ಕಾರ್ಯಕರ್ತರ ಶ್ರಮ ಏನಂತ ಗೊತ್ತಿಲ್ಲ. ಮೊನ್ನೆ ಒಬ್ಬ ಪುಣ್ಯಾತ್ಮ ಶಿಕಾರಿಪುರಕ್ಕೆ ಬಂದು ಭಾಷಣ ಮಾಡಿದ್ರು, ಬಿಜೆಪಿಯ ಕಾರ್ಯಕರ್ತರು ಚೇಳಾಗಳು ಅಂತ ಹೇಳಿ. ನಾನು ಕೇಳಿದೆ ಅವರಿಗೆ, ಬಿಜೆಪಿಯ ಚೇಳಾಗಳನ್ನು ನೀವೇನು ಹೇಳ್ತಾ ಇದ್ರಿ? ನೀನ್ ಮೊದಲೇ ಬಾರಿ ಒಂದು ಬಿಜೆಪಿ ಸ್ವರ್ಗದಲ್ಲಿ ನಿಂತ್ಕೊಂಡಾಗ ಇದೇ ಬಿಜೆಪಿಯ ಕಾರ್ಯಕರ್ತರ ಚೇಳಾಗಳು ನಿಮ್ ಪರವಾಗಿ ಕೆಲಸ ಮಾಡೋದಲ್ಲ, ಅವಾಗ ನಿಮ್ ಚೇಳಾಗಳು ಅಂತ ಗೊತ್ತಾಗ್ಲಿಲ್ಲ ಅಂತ ಕೇಳಿದೆ. ಒಂದ್ಸತಿ ಬಿಜೆಪಿಯಿಂದ, ಒಂದ್ಸತಿ ಜೆಡಿಎಸ್ ಇಂದ. ನಿನ್ನೆ ಜೆಡಿಎಸ್ ನಾಯಕರು ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು, ಅಲ್ಲಪ್ಪ ಪುಣ್ಯಾತ್ಮ ಜೆಡಿಎಸ್ ಜೊತೆ ಹೊಂದಾಣಿಕೆ ಆಯ್ತು, ಎಲೆಕ್ಷನ್ ಮಾಡಿದ್ವಿ, ವಾಪಸ್ ಬೆಂಗಳೂರು ಹೋದ್ರು, ಒಂದು ಫೋನ್ ಕೃತಜ್ಞ ಸರ್ ಒಂದು ಫೋನ್ ಮಾಡ್ಲಿಲ್ಲ ಅಂತ ಮೊನ್ನೆ ಯಾರು ಜೆಡಿಎಸ್ ಅವರು ಹೇಳ್ತಾ ಇದ್ದಾರೆ. ಈ ಬಾರಿ ಕಾಂಗ್ರೆಸ್ ಲಾಟ್ರಿ ಮಂತ್ರಿಗಳು ಆಗಿದ್ದಾರೆ. ಹಾಗಾಗಿ ನಿಮ್ಮಂತ ಈಗ ನೀವು ಹಾಕುವಂತ ಸ್ಟೇಜ್ ನಾನು ಬಂದು ಭಾಷಣ ಮಾಡ್ತಾ ಇದ್ದೀನಿ. ನಿಮ್ ಶ್ರಮ ತಾಯಿ ಮನೆ ಮಠ ಬಿಟ್ಟು ಪಕ್ಷಕ್ಕೆ ಜೀವ ತುಂಬಂತ ನಿಮ್ಮಂತ ಕಾರ್ಯಕರ್ತ ಶ್ರಮ ಅವ್ರಿಗೆ ಗೊತ್ತಿದ್ರೆ ಇವತ್ತು ಅವರ ಮಾತಾಡ್ತಿದ್ದಾರೆ. ಹಾಗಾಗಿ ಇವತ್ತು ಸನ್ಮಾನಿಸಿದ ನಮ್ಮ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ಬೇಸತ್ತು ನಿನ್ನೆ ಯಡಿಯೂರಪ್ಪನವರ, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಹಾಲಪ್ಪನ ನೇತೃತ್ವದಲ್ಲಿ ಬಿಜೆಪಿನ ಸೇರಿದರೆ ನಿಮ್ಮೆಲ್ಲರ ಪರವಾಗಿ ಉತ್ಪನ್ನ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದಿಸ್ತಾ, ನಮ್ಮ ರಾಜನಂದಿನಿ ಡಾಕ್ಟರ್ ಕಾಗೋಡು ತಿಮ್ಮಪ್ಪನವರ ಸುಪುತ್ರಿ ಅವರು ಈಗಾಗಲೇ ಕಳೆದ 1-1.5 ವರ್ಷದಿಂದ ಪಕ್ಷಕ್ಕೋಸ್ಕರ ಹರಿಗಳು ಸಮಾವೇಶಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಅವರೆಲ್ಲ ಸೇರಿ ಒಟ್ಟಾಗಿ ಸಂಘಟನೆಗೆ, ಅಭಿವೃದ್ಧಿಗೆ ಗಮನ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಅರುಣ್ ಅವರು ನಮ್ಮ ಸ್ವರ್ಭಾಕ್ಷದ ಪ್ರಭಾರಿಗಳು MLC ಆಗಿ ಅತ್ಯಂತ ಕಮ್ಮಿ ಅವಧಿಯಲ್ಲಿ ಇಡೀ ರಾಜ್ಯದ ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ವಿಶ್ವಾಸ ಗಳಿಸಿದ ನಮ್ಮ MLC ಅವರು ಕೂಡ ಅಭಿನಂದಿಸ್ತಾ, ನಮ್ಮ ರಾಜ್ಯದ ಎಲ್ಲ ಪ್ರಕೋಷ್ಠಗಳ ಸಂಚಾಲಕರಂತ ದತ್ತಾತ್ರೇಯ ಅವರು, ನಮ್ಮ ಪಕ್ಷದ ಅಧ್ಯಕ್ಷರು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹಿಂದೆಲ್ಲ ರಾಮಕೃಷ್ಣ ಹೆಗಡೆ ನೋಡ್ತಾ ಇದ್ವಿ, ಈಗ ನೋಡಂತ ನಿಮ್ಮ ಮುಖಾಂತರ ನಾವು ನೋಡ್ತಾ ಇದೀವಿ ಅಂತ ನಮ್ಮ ಪ್ರಕಾಶ ಹೇಳ್ತಾ ಇರ್ತೀನಿ. ನಮ್ಮ ಅಧ್ಯಕ್ಷರು ಇದ್ದಾರೆ, ರಾಜು ಕಲ್ಲೂರು ಇದ್ದಾರೆ, ಅದೇ ರೀತಿ ನಮ್ಮ ರಾಜಶೇಖರ್ ಗಾಳಿಪುರ ಇರ್ಬೋದು, ನಮ್ಮ ಲಲಿತಜ್ಞವ್ರು ಇರ್ಬೋದು, ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಂತ ರವಿ ಕೈತೋಟ ಅವರು, ಈ ರೀತಿ ನಮ್ಮ ಮ್ಯಾನ್ಕೋಸ್ ನಿರ್ದೇಶಕರು ದಿನೇಶ್ ಗೌಡ್ರು, ಮಹಾಬಲೇಶ್ ಅವರು, ಈ ರೀತಿ ವ್ಯಕ್ತಿಗಳು ಅನೇಕ ಮುಖಂಡರುಗಳಿದ್ದಾರೆ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮೋಹನ್ ಶೆಟ್ ಅವರಿದ್ದಾರೆ, ಈ ರೀತಿ ಎಲ್ಲ ಮುಖಂಡರುಗಳಿದ್ದಾರೆ. ಅವರಿಗೆಲ್ಲರೂ ಕೂಡ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಅಭಿನಂದಿಸಿ ಈ ಸಭೆಯನ್ನು ಮುಗಿಸೋಣ. ನೇಹಾ ಪ್ರಕರಣ ಮುಖ್ಯಮಂತ್ರಿಗಳು ಮಾತಾಡಿದ್ದು ಸರಿ ಇದೆಯಾ, ಅಥವಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ ಸರ್? ಸರ್, ಒಂದು ತುಷ್ಟೀಕರಣ ರಾಜಕಾರಣದಿಂದ ಇವರು ತೆಗೆದುಕೊಳ್ತಿರುವಂಥ ನಿಲುವೇನಿದೆ, ಈ ರೀತಿಯಂಥ ದುಷ್ಕೃತ್ಯ ಮಾಡುವಂಥ ಶಕ್ತಿಗಳಿಗೆ ಎಲ್ಲೋ ಒಂದು ಕಡೆಗೆ ಅವರಿಗೆ ಧೈರ್ಯ ಬಂದಂಗೆ ಆಗಿದೆ ಅವರಿಗೆ. ಹಾಗಾಗಿ ಆ ತಪ್ಪಿನಿಂದ ಇವತ್ತು ಈ ರೀತಿಯಂಥ ಘಟನೆಗಳು ಪದೇ ಪದೇ ಆಗ್ತಾ ಇದೆ. ನಿನ್ನೆ ನಡೆದಂಥ ಹುಬ್ಳಿಲಿ ನಡೆದಂಥ ಒಂದು ಘಟನೆ ಇರ್ಬೋದು, ನಿನ್ನೆ ಚನ್ನಗಿರಿಯಲ್ಲಿ ನಮ್ಮ ರಾಮನವಮಿ ಮಾಡಿದಂಥ ಕಾರ್ಯಕ್ರಮದ ಮೇಲೆ ಹಲ್ಲೆ ಮಾಡೋಂಥ ಪ್ರಯತ್ನ ಇರ್ಬೋದು. ಈ ರೀತಿ ನಿನ್ನೆ ಮೋದಿಜಿಯವರ ಒಂದು ಭಾವಚಿತ್ರವನ್ನು ಬಿಡಿಸಿದಂಥ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋಂಥ ಪ್ರಯತ್ನ ನಿನ್ನೆ ಮೈಸೂರಲ್ಲಾಗಿದೆ. ಈ ರೀತಿಯಾದ ಗುಂಡಾಗಿರಿ, ಈ ರೀತಿಯಾದ ಘಟನೆಗಳು ಪದೇ ಪದೇ ಇವತ್ತು ಹೆಚ್ಚಾಗ್ತಾ ಇದೆ. ಸರ್, ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಿಗೆ ಆಗಿದೆ. ನಾನು ಕಾಂಗ್ರೆಸ್ಸಲ್ಲಿದ್ದು ನನ್ನ ಮಗಳಿಗೆ ಈ ಥರ ಆದರೆ ನಾವು ಹೊರಗಡೆಯವರಿಗೆ ಏನು ರಕ್ಷಣೆ ಕೊಡೋಕ್ಕಾಗತ್ತೆ ಅಂತ ಹತಾಶೆ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಅನಿಸಿದೆ. ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಬೆಂಗಳೂರಿನಲ್ಲಿ ಕೆಜಿಹಳ್ಳಿ ಡಿಜೆಹಳ್ಳಿ ಕೇಸಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಬೆಂಕಿ ಹಚ್ಚಿದ್ದು ಇವತ್ತು ನಮ್ಮ ಪಕ್ಷ ಸೇರಿದ್ದಾರೆ. ಈಗ ಅವರ ಪಶ್ಚಾತ್ತಾಪ, ಇಷ್ಟು ವರ್ಷ ಕಾಂಗ್ರೆಸ್ ಇಲ್ಲಿ ಪಕ್ಷ ಕಟ್ಟಿದ ಪಶ್ಚಾತ್ತಾಪ ಈಗ ಎದುರಿಸ್ತಾ ಇದ್ದಾರೆ. ಈ ಥರ ಅನೇಕ ಘಟನೆಗಳು ಇವತ್ತು ಪುನರುತ್ಥಾನ ಆಗ್ತಾ ಇದೆ. ಅದ್ರ ಪ್ರತಿಫಲನ ಇವತ್ತು
ದೇಶದಲ್ಲಿ ಎಲ್ಲೂ ಕೂಡ ಕರ್ನಾಟಕ ಒಂದ್ಬಿಟ್ಟು ಎಲ್ಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಇಲ್ಲ ಸರ್ ಇವತ್ತು. ಸರ್, ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತ ಅನ್ಸುತ್ತಾ ಹೇಗೆ ಸರ್? ಸ್ಪಷ್ಟ ಸರ್, ಅದು ಕೊಲೆಯನ್ನ ಇದ್ದಕ್ಕಿದ್ದಂಗೆ ಅದನ್ನ ತಿರ್ಚುವಂತ ಕೆಲಸ, ಅದು ಲವ್ ಜೆ ಅದು ಇದರ ಇದ್ರೂ ಕೂಡ ಅದನ್ನು ಬೇರೆ ರೀತಿಯಂತ ತಿರ್ಚುವಂತ ಪ್ರಯತ್ನಗಳು ಕೂಡ ವೈಯಕ್ತಿಕ ವ್ಯವಹಾರಗಳು ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸಿ ಮಾಡುವಂತ ಪ್ರಯತ್ನ ಮಾಡ್ತೀರಾ. ಬರುವಂತ ತನಿಖೆ ಮುಖದ ಎಲ್ಲದೂ ಗೊತ್ತಾಗುತ್ತೆ ಸರ್. ಕಾಲೇಜ್ ಕ್ಯಾಂಪಸ್ ಒಳಗೆ ಈ ರೀತಿ ವಿದ್ಯಾರ್ಥಿಗಳ ಮೇಲೆ ಯಾಸಿಡ್ ದಾಳಿ, ಕೊಲೆ ಪ್ರಕರಣ ಹೆಚ್ಚಾಗ್ತಿದೆ. ತಾವೇನಾದರೂ ಸಂಸದರಾದ ಮುಂದಿನ ಸಂಸತ್ ಅಧಿವೇಶನದಲ್ಲಿ ವಿಶೇಷ ಕಾನೂನು ತರ ಬಗ್ಗೆ ಏನಾದರೂ? ಕಾನೂನು ಅಂಬೇಡ್ಕರ್ ಅವರು ಈಗಾಗಲೇ ಕೊಟ್ಟಾಗಿದೆ. ಇಂಥ ರೀತಿಯಂತ ಘಟನೆಗಳಿಗೆ ನೇಣು ಹಾಕುವವರೆಗೂ ಕೂಡ ಮಾಡಾಗಿದೆ. ಆದರೆ ಇದು ಸಮಾಜದಲ್ಲಿ ಈ ರೀತಿಯಂತ ಘಟನೆಗಳು ಏನಾಗ್ತಾ ಇದೆ, ಈ ಗಾಂಜಾ, ಅಫೀಮು ಇವೆಲ್ಲ ಇಷ್ಟೊಂದು ಈಸಿಯಾಗಿ ಇವತ್ತು ಮಕ್ಕಳು ಕೈಗೆ ಏನು ಸಿಗ್ತಾ ಇದೆ, ಆ ಕಾನೂನು ಉಪಯೋಗಿಸ್ಕೊಂಡು ಬಿಗಿ ಮಾಡಬೇಕಿತ್ತು. ಆ ವಿಚಾರದ ಫೇಲ್ಯೂರ್ ಆಗಿದ್ದಾರೆ ಇವರು. ಇವತ್ತು ತೀರ್ಥಹಳ್ಳಿಲೇ ಒಬ್ಬ ದುಷ್ಕೃತ್ಯ ಮಾಡುವಂತನು, ಆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ಸಿಗ್ತಾನೆ, ಬೆಂಗಳೂರಿನಲ್ಲಿ ಆ ಕೆಫೆಲ್ ಬ್ಲಾಸ್ಟ್ ಮಾಡಿದವನು ತೀರ್ಥಹಳ್ಳಿ ಸಿಗ್ತಾನೆ. ಹಾಗಾಗಿ ಈ ಭಯೋತ್ಪಾದನೆ ಎಲ್ಲೋ ಗಡಿ ಭಾಗದಲ್ಲಿಲ್ಲ, ನಮ್ಮ ಊರಲ್ಲೇ, ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ. ಹಾಗೆ ಇದನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋ ಬಗ್ಗೆ ಇವತ್ತಿನ ಸರ್ಕಾರಗಳು ಯೋಚನೆ ಮಾಡಬೇಕೇ ಹೊರತು, ಇಲ್ಲಾಂದ್ರೆ ನಾಳೆ ಎಲ್ಲರೂ ಕೂಡ ಇದೆಲ್ಲ ಅನುಭವಿಸ್ಬೇಕಾಗ್ತದೆ.